ಎಲ್ಲರಿಗೂ ನಮಸ್ಕಾರ. ಇದು ಸಾಧು ಲಿಂಗಾಯತ ಸಂಸ್ಕೃತಿಯ ಚಿಂತನೆಯ 4ನೆಯ ಭಾಗ. ಈ ಹಿಂದಿನ 3 ವಿಡಿಯೋಗಳಲ್ಲಿ ಮೊದಲನೇದು ಉಜ್ಜಯಿನಿ ಮರುಳಸಿದ್ಧನ ಕುರಿತು, ಆಮೇಲೆ ಮಲ್ಲಿಕಾರ್ಜುನ ಮರುಳ ಇದರ ಸುತ್ತ ಕುರಿತು, ಆಮೇಲೆ ಶಾಸನಗಳಲ್ಲಿ ಸಾಧು ಲಿಂಗಾಯತರ ಪ್ರಾಚೀನತೆಯ ಒಂದು ಹುಡುಕಾಟದ ಪ್ರಯತ್ನ, ಇಷ್ಟು ನಾವು ಮಾಡಿದ್ದಾಯಿತು. ಅದು ಇಷ್ಟು ಅಧ್ಯಯನದಲ್ಲಿ ನಮಗೆ ಅರ್ಥವಾಗಿರುವಂತೆ ಸಾಧು ಲಿಂಗಾಯತರು 11-12ನೇ ಶತಮಾನ, 10 ಅನ್ನೋದು ತಪ್ಪಾದೀತು, 11-12ನೇ ಶತಮಾನಕ್ಕೆ ಅಂದರೆ ಮರುಳಸಿದ್ಧನ ಪೂರ್ವಕಾಲದಲ್ಲಿಯೇ ಒಂದು ವಿಶಿಷ್ಟ ಜಾತಿಯಾಗಿ ಕರ್ನಾಟಕದಲ್ಲಿ ತಮ್ಮನ್ನು ಗುರುತಿಸಿಕೊಂಡಿದ್ದಾರೆ. ಅವರು ಒಂದು ಉತ್ತಮ ಸ್ಥಾನದಲ್ಲಿ ಗೌಡ, ಅಯ್ಯ ಇತ್ಯಾದಿ ನಾಮಾಂಕಿತಗಳಿಂದ ಗುರುತಿಸಿಕೊಂಡಿದ್ದಾರೆ, ಅಥವಾ ಅಂಥ ಒಂದು ಸ್ಥಾನದಲ್ಲಿ ಅವರು ನೆಲೆಸಿದ್ದಾರೆ, ಅಥವಾ ಅಂಥ ಒಂದು ಸ್ಥಾನವನ್ನು ಪಡೆದುಕೊಂಡು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಈಗ ಮುಂದುವರೆದ ಭಾಗವಾಗಿ ಬೇರೆ ಕೆಲವು ವಿಷಯಗಳನ್ನು ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಹಿಂದೆ ಪ್ರಸ್ತಾಪಿಸಿದರೂ ಕೂಡ ಅವರ ನೆಲೆ ಸ್ಥೂಲವಾಗಿ ಹೇಳುವುದಾದರೆ, ಮೊದಲನೇದಾಗಿ ಹಳೆಯ ಕದಂಬ ರಾಜ್ಯದ ಎಲ್ಲೆ, ಸ್ವಲ್ಪ ಹೆಚ್ಚು ಕಡಿಮೆ ಅದರ ಸುತ್ತ. ಈಗ ಶಿವಮೊಗ್ಗ ಜಿಲ್ಲೆ ಅದನ್ನು ಹೇಗೆ ನಾವು ಬಿಡಿಸಿ ಹೇಳ್ಬೋದು ಅಂತ ಹೇಳಿದರೆ, ಸ್ವಲ್ಪ ಕದಂಬ ರಾಜ್ಯದ ಹೊರಗೆ ನಾವು ಹೋಗಿ ಮಾತಾಡೋದಾದರೆ ಮೈಸೂರು ಭಾಗ, ಗುಂಡ್ಲುಪೇಟೆ ಅಂತ ನಾವು ಕೆಲವು ಊರುಗಳ ಹೆಸರು ಹೇಳಿದ್ದಾಯಿತು. ಹಾಸನ ಅರಸೀಕೆರೆ, ಚಿಕ್ಕಮಗಳೂರು ತರೀಕೆರೆ ಭಾಗ, ಹಡಗಲಿ ಹರಪನಹಳ್ಳಿ ಭಾಗದಲ್ಲಿ ಸಾಧರು 12ನೇ ಶತಮಾನಕ್ಕೂ ಮೊದಲಿನಿಂದಲೂ ನೆಲೆಸಿದ್ದಾರೆ ಅಂತ ನಾವು ತಿಳಿಬಹುದು. ಮರುಳಸಿದ್ಧನ ಕಾಲಕ್ಕೂ ಮುನ್ನವೇ ಸಾಧರು ಲಿಂಗಾಯತರಾಗಿದ್ದರೆಂದು ಉತ್ತಂಗಿ ಶಾಸನದ ಬಸವಯ್ಯ ಅವನು ಕಟ್ಟಿಸಿದ ಬಸವೇಶ್ವರ ದೇವಾಲಯದಿಂದ ಅರ್ಥ ಮಾಡ್ಕೋಬೋದು. ಅದೇ ರೀತಿ ಈ ಸಾಧಗೇರಿ ಇತ್ಯಾದಿ ನಮಗೆ ಶಾಸನಾಧಾರಗಳೇನು ಸಿಕ್ಕಿದವು ಅವೆಲ್ಲವೂ ಸ್ಪಷ್ಟವಾಗಿ ಸಾಂದುಕುಲ, ಸಾಧಗೇರಿ, ಸಾದರ ಬಸವಯ್ಯ, ಸೂರಯ್ಯ ಇತ್ಯಾದಿ ಹೆಸರುಗಳು ಅವೆಲ್ಲವೂ ಮರುಳಸಿದ್ಧನ ಕಾಲಕ್ಕೂ ಮೊದಲು ಸಾಧರು ಒಂದು ವಿಶಿಷ್ಟ ಜಾತಿಯಾಗಿ ರೂಪಿತವಾಗಿದ್ದನ್ನು ಸಾಕ್ಷಿಸುತ್ತವೆ. ಸಾಧರು ಉತ್ತರ ಕರ್ನಾಟಕದಲ್ಲಿ ವಿರಳ. ಬಿಜಾಪುರದ ಕಮತಿಗೆಯಲ್ಲಿ ಇದ್ದಾರೆ ಅಂತ ಯಾರು ಹೇಳಿದ್ರು ಅದನ್ನು ನಂಬಲಿಕ್ಕೆ ಅಸಾಧ್ಯ. ಅದನ್ನು ಬಿಟ್ಟರೆ ರೋಣ, ಹೊಳೆಯಾಲೂರು ಭಾಗ, ಗದಗ್, ಮುಂಡರಗಿ, ಸವಣೂರು, ಹಾವೇರಿ, ರಾಣೆಬೆನ್ನೂರು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಜಗಳೂರು, ಹೊಳಲ್ಕೆರೆ, ಹೊಸದುರ್ಗ, ಹರಪನಹಳ್ಳಿ, ಕೊಟ್ಟೂರು, ಕೂಡ್ಲಿಗಿ ಮತ್ತು ಸಂಡೂರು ಭಾಗದ ಕೆಲವು ಹೊಸಹಳ್ಳಿ ಇತ್ಯಾದಿ ಅಲ್ಲಿ ಹಳ್ಳಿಗಳು ಬರ್ತವೆ, ಚೋರ್ನೂರು, ಹೀಗೆ ಈ ಭಾಗಗಳಲ್ಲಿ ಹೆಚ್ಚು ಸಾಧರು ನೆಲೆಗೊಂಡಿದ್ದಾರೆ. ಒಂದು ಕಾಲಕ್ಕೆ ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನಲ್ಲಿ ಬಹಳ ವಿರಳವಾಗಿ ಸಾಧರು ಸಿಗ್ತಾರೆ. ಕುಕನೂರು, ಆಮೇಲೆ ತಲಬಾಳು ಅನ್ನುವಂಥ ಒಂದು ಊರಿದೆ ಅಲ್ಲಿ ಕೂಡ. ಆಮೇಲೆ ಆ ಕಡೆಯ ಭಾಗದಿಂದ ಅಲ್ಲಿ ಆಡೂರು ಮತ್ತು ರಾಜೂರು ಅನ್ನುವಂಥ ಊರುಗಳು ಬರ್ತವೆ. ಆ ಭಾಗದಿಂದ ಈ ಕಡೆ ನಂದಿಬೇವೂರ ಕಡೆಗೆ ವಲಸೆ ಬಂದಂಥ ನಿದರ್ಶನಗಳು ಕೂಡ ಇದ್ದಾವೆ. ಅದೇ ರೀತಿ ಹಂಪಿಯ ಸುತ್ತಮುತ್ತ, ತುಂಗಭದ್ರಾ ತೀರದ ಸುತ್ತಮುತ್ತ ಒಂದೊಮ್ಮೆ ನೆಲೆಸಿದ್ರು ಅನ್ನಲಿಕ್ಕೆ ಕುರುಹುಗಳಿದ್ದಾವೆ. ಇನ್ನು ಬಳ್ಳಾರಿ ಆಂಧ್ರ ಗಡಿಭಾಗದ ಪಾಲ್ತೂರು ಗ್ರಾಮದಲ್ಲಿ ಕೂಡ ಸಾಧರಿದ್ದಾರೆ ಅನ್ನುವಂಥ, ಮತ್ತು ಕೋಲಾರ ಜಿಲ್ಲೆ ತಮಿಳುನಾಡು ಭಾಗದಲ್ಲೂ ಸಾಧರಿದ್ದಾರೆ ಅಂತ ಕೆಲವು ಮಾಹಿತಿಗಳು ಉಂಟು. ಇನ್ನು ಮೈಸೂರು, ಚಾಮರಾಜನಗರದ ಆಗಲೇ ವಿಷಯ ಗೊತ್ತಾಗಿದೆ. ಇಷ್ಟು ಸಾಧರು ನೆಲೆಸಿರ್ತಕ್ಕಂಥ ಒಂದು ಸ್ಥೂಲವಾದ ಭೌಗೋಳಿಕ ಎಲ್ಲೆ ಇದು. ಇದಾದ ಮೇಲೆ ಸಾಧು ಲಿಂಗಾಯತರ ಸಂಸ್ಕೃತಿಯ ಬಗ್ಗೆ ನಾವು ಅರ್ಥ ಮಾಡಿಕೊಳ್ಳಬೇಕಾದ ಬಹಳ ಮುಖ್ಯವಾದ ವಿಚಾರ ಅಂದರೆ ಅವರಲ್ಲಿರ್ತಕ್ಕಂಥ ಒಂದು ಬೆಡಗಿನ ವ್ಯವಸ್ಥೆ. ಅದನ್ನು ಕೊಲ ಅಂತ ದಾವಣಗೆರೆ ಭಾಗದಲ್ಲಿ ಕೊಲ ಅಂತಾರೆ, ನಮ್ಮ ಕೂಡ್ಲಿಗಿ, ಕೊಟ್ಟೂರು ಭಾಗದಲ್ಲಿ ಅದನ್ನು ಬೆಡಗು ಅಂತ ಕರೀತಾರೆ. ಕೊಲ ಬೆಡಗು ಸುಮಾರು ಒಂದು 200-250 ಬೆಡಗುಗಳು ಅವರಲ್ಲಿ ಇದ್ದಾವೆ ಅಂತೇಳಿ ಕಡಬಗೆರೆಯ ಒಬ್ಬ ಡಾಕ್ಟರ್ ಶಿವನಗೌಡ ಅನ್ನುವಂಥವರು ಒಂದು ಪುಸ್ತಕವನ್ನೇ ಅವರು ಹೊರತಂದಿದ್ದಾರೆ. ಅದರಲ್ಲಿ ಅತಿ ಪ್ರಾಚೀನವಾದ ಮತ್ತು
ಹೆಚ್ಚು ವ್ಯಾಪಕವಾಗಿ ಹರಡಿರ್ತಕ್ಕಂಥ ಬೆಡಗುಗಳು ಕೆಲವಿದ್ದಾವೆ. ಶಾವಂತ್ಲರು ಅನ್ನುವಂಥವು ಇತ್ಯಾದಿ ಎಲ್ಲ ಇದ್ದಾವೆ. ಅವು ಟೊಟೆಮಿಕ್ ಗ್ರೂಪ್ಸ್ ಅಲ್ಲ, ಅವು ಕೇವಲ ಇಂಟರ್ ಮ್ಯಾರೇಜ್ ಗ್ರೂಪ್ಸ್, ಅಂದರೆ ಅಂತರ್ವಿವಾಹ ಸಂಬಂಧ ಬೆಳೆಸ್ಕೊಳ್ತಕ್ಕಂಥ ಒಂದು ಗ್ರೂಪ್ಗಳವು. ಅದರೊಳಗೇನೆ ಅಣ್ಣ ತಮ್ಮಂದಿರ ಬೆಡಗುಗಳು ಅಂತೇಳಿ ಕೆಲವು ಗುಂಪುಗಳನ್ನು ಅತ್ಯಂತ ಹಿರಿಯರು ಗುರುತಿಸ್ತಾರೆ. ಆದರೆ ಈಗಿನವರಿಗೆ ಆ ಬೆಡಗುಗಳ ಹೆಸರುಗಳು ಗೊತ್ತಿಲ್ಲ. ಅವೆಲ್ಲ ಯಾವ ಥರ ಇದಾವೆ ಅಂತ ಹೇಳಿದರೆ, ಚೆಟ್ಟೆಲೆರು, ನೊರೆಹಾಲಿನವರು, ಮಲ್ಲಿಗೆಯರು, ಶಾವಂತ್ಲರು, ಗೌಡ್ಲರು, ಈ ರೀತಿಯ ಅವುಗಳ ಹೆಸರು ಉಂಟು. ಕೊಡ್ಲೇರು ಅಂತ, ಅದನ್ನು ಕೊಡ್ಲೇರು ಅನ್ನೋದು ಭಾಳ ರಫ್ ಆಗ್ತದೆ ಅಂತೇಳಿ ಅದನ್ನು ಮುತ್ತಿನುಂಗುರದವರು ಅಂತೇಳಿ ಚೇಂಜ್ ಮಾಡಿಸ್ಕೊಂಡಿರ್ತಕ್ಕಂಥದ್ದು ಉಂಟು. ಈ ರೀತಿಯ ಒಂದು ಬೆಡಗಿನ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾಗಿ ಸ್ವಲ್ಪ ಗುರುಜಂಗಮ ಸ್ಥಾನಕ್ಕೆ ಅರ್ಹವಾದಂಥ 2 ಬೆಡಗುಗಳು ಇಲ್ಲಿ ನಾವು ಈ ಸಂಸ್ಕೃತಿಗೆ ಸಂಬಂಧಪಟ್ಟು ಪ್ರಸ್ತಾಪಿಸಬೇಕು. ಅವು ಯಾವುವು ಅಂದರೆ, ಒಂದು ಕಗ್ಗಲ್ಲು, ಮತ್ತೊಂದು ತರಳಬಾಳು. ಈ ಕಗ್ಗಲ್ಲು ಮತ್ತು ತರಳಬಾಳು ಈ 2 ಬೆಡಗುಗಳಿಗೆ ಈ ಒಂದು ಕುಲದ ವ್ಯವಸ್ಥೆಯಲ್ಲಿ, ಕುಲ ಸಮುದಾಯದ ವ್ಯವಸ್ಥೆಯಲ್ಲಿ ಮತ್ತು ಈ ಮಠದ ಪರಂಪರೆಯಲ್ಲಿ ಅದರದ್ದೇ ಆದ ಒಂದು ಸ್ಥಾನಮಾನ, ಜವಾಬ್ದಾರಿ ಇದೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪಿಸಲ್ಲ. ಆದರೆ ಆ ಬೆಡಗಿನ ವಿಚಾರ ಇಲ್ಲಿ ನಾನು ಮಾತಾಡಬೇಕು. ಈಗ ಕಗ್ಗಲ್ಲು ಬೆಡಗು ಅನ್ನುವಂಥದ್ದು ಅದು ಆಂಧ್ರದ ಕಗ್ಗಲ್ಲು ಮೂಲದಿಂದಲೇ ಬಂದಿರುವಂಥದ್ದು. ಇವನ್ ಮರುಳಸಿದ್ಧ ಕೂಡ ಆ ಭಾಗದಿಂದಲೇ ಬಂದಿರುವಂಥ ಅನ್ನುವಂಥ, ಆ ಕಡೆಯಿಂದ ಈ ಕಡೆಗೆ ವಲಸೆ ಬಂದಂಥ ಒಂದು ಜನಸಮುದಾಯ ತನ್ನ ಊರಿನ ಕುರುಹನ್ನು ಅದು ಬೆಡಗಾಗಿ ಮಾಡಿಕೊಂಡು ಉಳಿಸ್ಕೊಂಡಿದೆ ಅಂತ. ಇದು ಕಗ್ಗಲ್ಲು ಬೆಡಗಿಗೆ ಸಂಬಂಧಪಟ್ಟು ನಾವು ಹೇಳ್ತಕ್ಕಂಥದ್ದು. ಇನ್ನು ತರಳಬಾಳು ಬೆಡಗಿನ ಬಗ್ಗೆ ನಾವು ಹೇಳೋದಾದರೆ, ಸ್ವಲ್ಪ ಆ ಪದದ ಸುತ್ತ ಕೆಲವು ಅರ್ಥ ವಿಶ್ಲೇಷಣೆಯನ್ನು ನಾವು ಸೂಕ್ಷ್ಮವಾಗಿ ಮಾಡಬೇಕಾಗ್ತದೆ. ಏಕೆಂದರೆ ಒಂದು ಮೈಥಿಕಲ್ ಈವೆಂಟನ್ನು ಉದಾಹರಿಸಿ ಅದರ ಹಿನ್ನೆಲೆಯಲ್ಲಿ ತರಳ ನೀನು ಬಾಳು ಅಂತ ಹೇಳುವಂಥ ಒಂದು ಪದ್ಧತಿ ಮಠದ ಪರಂಪರೆಯಲ್ಲಿ ನಡ್ಕೊಂಡು ಬಂದಿದೆ. ಅದನ್ನು ಬಿಟ್ಟು ನಾವು ಒಂದು ಕುಲಶಾಸ್ತ್ರೀಯ ಹಿನ್ನೆಲೆಯಲ್ಲಿ ಈ ತರಳಬಾಳು ಅನ್ನುವುದಕ್ಕೆ ನಾವು ಅರ್ಥ ಹುಡುಕಲಿಕ್ಕೆ ಪ್ರಯತ್ನ ಮಾಡಬಹುದು. ಮರುಳಸಿದ್ಧ ಕಾವ್ಯದಲ್ಲಿ ನಾನು ಗಮನಿಸಿದಂತೆ ಅಲ್ಲಿ ತೆಲುಗು ಬಾಳು ಅನ್ನೋದು ಬರ್ತದೆ. ಯಾಕೆಂದರೆ ಮರುಳಸಿದ್ಧ ತನ್ನ ಉತ್ತರಾಧಿಕಾರಿಯಾಗಿ ತೆಲುಗು ಬಾಳು ಸಿದ್ದಯ್ಯನನ್ನು ಕರೆದುಕೊಂಡು ಬಂದು ಉಜ್ಜಯಿನಿಯಲ್ಲಿ ಆತ ಪೀಠದಲ್ಲಿ ಕುಂದಿರಿಸಿ ಆತನಿಗೆ ತರಳ ನೀನು ಬಾಳು ಅಂತ ಆಶೀರ್ವಾದ ಮಾಡಿದ. ಅಲ್ಲಿಂದ ಇವರು ತರಳು ಬಾಳು ಪರಂಪರೆ ಮುಂದುವರಿತು ಅಂತ ಇದು ಒಂದು ಮೈಥಿಕಲ್ಲಾದ ಒಂದು ವಿಶ್ಲೇಷಣೆ, ವಿವರಣೆ ಇದು. ಆದರೆ ಕುಲಶಾಸ್ತ್ರೀಯವಾಗಿ ನಾವು ಅದನ್ನು ನೋಡಿದಾಗ ಆ ಪದ ಸ್ವಲ್ಪ ಬೇರೆ ಅರ್ಥ ಕೊಡ್ತದೆ ಅಂತ. ಒಂದನೇದಾಗಿ ಆ ಪದದಲ್ಲಿ ತರಳ ಬಾಳು ಅನ್ನೋ ಪದದಲ್ಲಿ 2 ಭಾಗಗಳಿದ್ದಾವೆ. ಒಂದು ಪೂರ್ವ ಪದ ತರಳ, ಉತ್ತರ ಪದ ಬಾಳು. ಬಾಳು ಅನ್ನುವಂಥದ್ದು ಅದೊಂದು ಸೆಟ್ಲ್ಮೆಂಟ್ ಸೂಚಕವಾದ ಪದ. ಅದು ಸೆಟ್ಲ್ಮೆಂಟ್ ಅಂದರೆ ನೆಲೆ ಅಂತ ಕರಿತೀವಿ ನಾವು. ಈ ಬಾಳು ಅಂತ್ಯಾಕ್ಷರವುಳ್ಳಂಥ ಅನೇಕ ಗ್ರಾಮನಾಮಗಳು ನಮ್ಮ ಕರ್ನಾಟಕದಲ್ಲಿ ಉಂಟು. ಹಲಸಬಾಳು, ಕಡಲೆಬಾಳು, ಈ ರೀತಿ ಅನೇಕ ಹೆಸರುಗಳು ಉಂಟು. ಆದ್ದರಿಂದ ಬಾಳು ಅನ್ನುವುದು ಒಂದು ಸೆಟ್ಲ್ಮೆಂಟ್, ಅಂದರೆ ಒಂದು ಜನಸಮುದಾಯದ ನೆಲೆಯನ್ನು ಸೂಚಿಸ್ತಕ್ಕಂಥ ಒಂದು ಪದ. ಹಾಗಾದರೆ ತರಳ ಅನ್ನೋದಕ್ಕೆ ಅರ್ಥ ಏನು ಅಂತ ಒಂದು ಪ್ರಶ್ನೆ ಬರ್ತೈತಿ. ತರಳ ಅನ್ನೋದನ್ನು ನಾವು ಅರ್ಥ ಹುಡುಕ್ತಾ ಹೋದಾಗ ತರಳ ಅಂದರೆ ಎಳೆಯ, ಬಾಲಕ ಅಂತ ಅರ್ಥ ಒಂದು. ಇದು ಸುಲಭವಾಗಿ ಸಿಗ್ತಕ್ಕಂಥದ್ದು. ಅಂದರೆ ಎಳೆಯ ನೀನು ಬಾಳು ಅಂತ ಆ ಥರ ಅಲ್ಲ. ಒಂದು ರೀತಿ ಪಶುಸಂಗೋಪನೆ ವ್ಯವಸ್ಥೆ ಇದ್ದಂಥ ಕಾಲದಲ್ಲಿ ಅತ್ಯಂತ ಕಿರುವಯಸ್ಸಿಗೆ ಮಕ್ಕಳು, ಅಂದರೆ ಪಶುಪಾಲಕ ಕುಟುಂಬದ ಮಕ್ಕಳು ತಮ್ಮ ತಮ್ಮ ಸಂಸಾರವನ್ನು ಕಟ್ಟಿಕೊಂಡು ತಮ್ಮದೇ ಆದ ಪಶು ಸಂಗೋಪನೆ, ತಮ್ಮದೇ ಆದ ಕುಟುಂಬ, ಆ ರೀತಿ ವಾಸ ಮಾಡ್ತಕ್ಕಂಥ ಒಂದು ನೆಲೆ ಅದು ತರಳಬಾಳು ಅನಿಸಿತು ಅಂತ. ಆದರೆ ಇದು ಸಮಂಜಸ ಅಲ್ಲ. ಯಾಕಂದರೆ ಇಡೀ ಒಂದು ದೊಡ್ಡ ಜನಸಮುದಾಯಕ್ಕೆ ಅದೊಂದು ಬೆಡಗಿನ ಅಥವಾ ಕೊಲದ ಹೆಸರಾಗಿ ಬೀಳಲಿಕ್ಕೆ ಅಂದರೆ ಅದಕ್ಕೆ ಬೇರೆ ಅರ್ಥ ಇರಬೇಕು ಅಂತ. ಆ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡ್ತಾ ನಾವು ಅಮರಸಿಂಹನ ಅಮರಕೋಶ ಇವೆಲ್ಲ ಡಿಕ್ಷನರಿಗಳನ್ನು ನಾನು ಸಹಾಯಕ್ಕೆ ತಗೊಂಡು ನೋಡ್ತಾ ಹೋದಾಗ ಅಲ್ಲಿ ನನಗೆ ಸಿಕ್ಕಂಥ ಅರ್ಥ, ಸೂಕ್ತವಾದ ಅರ್ಥ ಅಂದರೆ, ಒಂದು ತರಳ ಅಂದರೆ ತರಳೆ, ತರಲೆ ಅಂದರೆ ಬಿಳಿಯ ಗಂಜಿ, ಅಕ್ಕಿಯ ಗಂಜಿ, ಆಹಾರ ಅಂತ ಅರ್ಥ ಬರ್ತದೆ. ಇನ್ನೊಂದು ಚಂಚಲ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿರಂತರವಾಗಿ ಓಡಾಡುವಂಥ ಅಸ್ಥಿರವಾದ ಬದುಕುಳ್ಳಂಥ ಜನ ಅಂತ. ಆದ್ದರಿಂದ
ಈ ಎರಡರಲ್ಲಿ ಅಂದರೆ ಈ ಬಿಳಿಯ ಗಂಜಿ ಬಿಳಿಯ ಗಂಜಿಯನ್ನು, ಅಕ್ಕಿಯ ಗಂಜಿಯನ್ನು ತಮ್ಮ ಪ್ರಧಾನ ಆಹಾರವಾಗಿ ಸೇವಿಸ್ತಕ್ಕಂಥ ಒಂದು ಜನಸಮುದಾಯ, ಅಥವಾ ಇದು ನಮಗೆ ಅದು ಅರ್ಥ ಸರಿ ಹೋಗಲ್ಲ ಅಂದರೆ, ಅಥವಾ ಅದು ಅಲ್ಲ, ಅಥವಾ ಅದು ವಾಸ್ತವ ಆಗಿರಲಿಕ್ಕಿಲ್ಲ ಅನ್ನೋದಾದರೆ, ಒಂದು ಊರಿನಿಂದ ಇನ್ನೊಂದು ಊರಿಗೆ ಅಥವಾ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿರಂತರವಾಗಿ ಅಸ್ಥಿರ ನೆಲೆಯುಳ್ಳಂಥ ಒಂದು ಜನ, ಅವರು ತರಳಬಾಳು ಜನ ಅಂತ ಅರ್ಥ. ಅದು ಈಗ ಆ ತರಳಬಾಳು ಬೆಡಗಿನ ಅಥವಾ ಹೊಲದ ಜನ ಈ ಸಾಧು ಲಿಂಗಾಯತ ಸಮುದಾಯದ ಒಂದು ಗುರು ಜಂಗಮ ವರ್ಗ. ಇವತ್ತು ತರಳುಬಾಳು ಸಿರಿಗೆರೆಯ ಮಠದ ಪೀಠಾಧಿಕಾರಿಗಳಾಗುವಂಥ ಅವರೇ. ಅಲ್ಲಿ ಒಂದು ಇದನ್ನು ಕೂಡ, ಸೂತ್ರವನ್ನು ಕೂಡ ಏನು ಹೇಳ್ತಾರೆ ಅದು. ಈಗ ಅದನ್ನು ಇಷ್ಟು ನಾವು ಈ ಬೆಡಗಿನ ಬಗ್ಗೆ ಇಷ್ಟು ಪ್ರಸ್ತಾಪಿಸಿ, ಅಂದರೆ ತರಳುಬಾಳು ಮತ್ತು ಕಗ್ಗಲ್ಲು ಅನ್ನೋದು ಇವು ಒಂದೆರಡು ಪ್ರಧಾನವಾದ ಬೆಡಗುಗಳು. ಇವು ಸಾಧು ಲಿಂಗಾಯತರಲ್ಲಿ ಇರ್ತಕ್ಕಂಥವು. ಇದನ್ನು ಬಿಟ್ಟರೆ ಸುಮಾರು ಒಂದು 200-250 ಬೆಡಗುಗಳು ಈ ಜನ ಸಮುದಾಯದಲ್ಲಿ ಇವೆ. ಇದು ಏನು ಹೇಳ್ತೈತಿ ಅಂತ ಹೇಳಿದ್ರೆ, ಈ ಬೆಡಗುಗಳು ಇದು ಒಂದು ಟ್ರೈಬಲ್ ಲಕ್ಷಣವನ್ನು ಹೇಳ್ತೈತಿ. ಟ್ರೈಬಲ್ ಲಕ್ಷಣ ಅಂದರೆ ಬುಡಕಟ್ಟು ಲಕ್ಷಣ. ಯಾಕಂದರೆ ಬೇರೆ ಜನ ಸಮುದಾಯಗಳಲ್ಲಿ ನಾನು ಅಧ್ಯಯನ ಮಾಡಿದಂತೆ, ಉದಾಹರಣೆ ಪಂಚಮಸಾಲಿ ಜನಾಂಗದಲ್ಲಿ ಈ ಕಡೆ ರೋಣದಿಂದ ಈಚೆಗೆ ಬೆಡಗುಗಳಿಲ್ಲ. ನಾನು ಯಲಬುರ್ಗದಲ್ಲಿ ವಾಸ ಮಾಡಿದಾಗ ಅಲ್ಲಿಗೆ ಬಂದಂಥ ಕೆಲವು ಎಳವರನ್ನು ನಾನು ಕುಂದಿಸ್ಕೊಂಡು ಕೇಳಿದೆ. ಅವರು ಕೊಡ್ಲೈನವರು, ಸಕ್ರೈನವರು ಅಂತ ಹೇಳ್ಬಿಟ್ಟು ಈ ರೀತಿ ಒಂದು 5 ಬೆಡಗುಗಳು ಹೇಳಿದರು. ಈ 5 ಬೆಡಗಿನವರು ಪಂಚಮಸಾಲಿ ಜನಾಂಗದಲ್ಲಿ ಅದು ರೋಣದಿಂದ ಮೇಲಕ್ಕೆ ಹೇಳ್ಕೊಳ್ತಾರೆ, ಕೆಳಗೆ ಹೇಳ್ಕೊಳ್ಳಲ್ಲ ಅಂತ ಅವ್ರು ಹೇಳಿದರು ಅವರು. ಆಮೇಲೆ ನನಗೆ ಯಲಬುರ್ಗಾದ ಒಂದು ಶಾಸನ ಕೂಡ ಸಿಕ್ತು. ಅದರಲ್ಲಿ ಇಂಥ ಒಂದು ವಿವರಣೆ, ಅಂದರೆ ಈ ಸಕ್ರೈನವರು, ಕೊಡ್ಲೈನವರು ಅನ್ನುವಂಥ ಇದು ಇತ್ತು. ಅದನ್ನು ಬಿಟ್ಟರೆ ಈ ಬಹಳ ವ್ಯವಸ್ಥಿತವಾಗಿ ಈ ಪೀಠ ಪರಂಪರೆಯಲ್ಲಿ ರಿಆರ್ಗನೈಸ್ ಆಗಿರ್ತಕ್ಕಂಥ ಜನಸಮುದಾಯದಲ್ಲಿ ಬೆಡಗುಗಳು ಇಲ್ಲ. ಆದರೆ ಯಾರು ಈ ಪೀಠ ಪರಂಪರೆಯಿಂದ ಹೊರಗಿದ್ದಾರೆ, ಆ ಜನಸಮುದಾಯದಲ್ಲಿ, ಅಂಥ ಲಿಂಗಾಯತ ಜನಸಮುದಾಯದಲ್ಲಿ ಮಾತ್ರ ಈ ಕೊಲ ಮತ್ತು ಬೆಡಗಿನ ವ್ಯವಸ್ಥೆ ಇದ್ದು, ಅಂಥ ಒಂದು ಕೊಲ ಮತ್ತು ಬೆಡಗಿನ ವ್ಯವಸ್ಥೆ ನಮ್ಮ ಸಾಧು ಲಿಂಗಾಯತ ಜನಸಮುದಾಯದಲ್ಲಿ ಇದೆ. ಅದರಿಂದ ಒಂದು ಟ್ರೈಬಲ್ ಲಕ್ಷಣವನ್ನು ಇವತ್ತು ಕೂಡ ಈ ಜನಸಮುದಾಯ ಉಳಿಸ್ಕೊಂಡು, ಅದೇ ರೀತಿ ಈಗಲೂ ಕೂಡ ಮದುವೆಯ ಒಂದು ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಮುಖ್ಯವಾದ ಒಂದು ಲಕ್ಷಣ ಇದು. ಇದಾದ ಮೇಲೆ ಇವರ ಒಂದು ದೇವರುಗಳ ಬಗ್ಗೆ, ಅಂದರೆ ಮನೆ ದೇವರುಗಳ ಬಗ್ಗೆ, ಇವರ ಪರಂಪರೆಯ, ಧಾರ್ಮಿಕ ಪರಂಪರೆಯ ಬಗ್ಗೆ ನಾವು ಮಾತಾಡೋದಾದರೆ, ಇವರಲ್ಲಿ ಮುಖ್ಯವಾಗಿ ಶಾಕ್ತ ಮತ್ತು ಶೈವ 2 ಪರಂಪರೆಯ ಜನಗಳು ಬಹಳ ಪ್ರಧಾನವಾಗಿ ಕಣ್ಣಿಗೆ ಕಾಣ್ತಾರೆ. ಶಾಕ್ತ ಪರಂಪರೆಯ ಜನ ಭಾರಿ ವ್ಯಾಪಕವಾಗಿಯೂ ಇದ್ದಾರೆ, ವಿಸ್ತಾರವಾಗಿಯೂ ಇದ್ದಾರೆ. ಅದನ್ನು ನಾವು ದೇವರುಗಳ ಹೆಸರಿನಲ್ಲಿ ನಿಮಗೆ ಹೇಳೋದಾದರೆ, ಕುಕನೂರು ಮಹಾಮಾಯೆ, ಚಂದ್ರಗುತ್ತಿ ಯಲ್ಲಮ್ಮ, ಉಚ್ಚಂಗಿದುರ್ಗದ ರೇಣುಕಾ, ಅಥವಾ ಉಚ್ಚಂಗಿದುರ್ಗದ ಉಚ್ಚಂಗಮ್ಮ, ಅಥವಾ ಉಚ್ಚಂಗಿದುರ್ಗದ ಯಲ್ಲಮ್ಮ, ಅದು 2 ಒಂದೇ ಅಂತ ಹೇಳ್ತಾರೆ. ಗುಂಟ್ನೂರು ದ್ಯಾಮಮ್ಮ, ಚಿಂಚಿಲಿ ಮಾಯಮ್ಮ, ಬಾದಾಮಿ ಬನಶಂಕರಿ, ಹೀಗೆ ಅನೇಕ ಈ ಎಲ್ಲ ಸ್ತ್ರೀ ದೇವತೆಗಳಲ್ಲದೆ ಇನ್ನೂ ಕೆಲವು ಲೋಕಲ್ ದೇವತೆಗಳಿಗೂ ನಡ್ಕೊಳ್ತಕ್ಕಂಥವ್ರು ಇರ್ಬೋದು, ಕರಿಯಮ್ಮ ಇತ್ಯಾದಿ ಈ ರೀತಿ ಇರಬಹುದು. ಒಟ್ಟಾರೆ ಇವರಲ್ಲಿ ಶಾಕ್ತ ಪರಂಪರೆ ಬಹಳ ಪ್ರಧಾನವಾಗಿ ಎದ್ದು ಕಾಣ್ತದೆ. ಈ ಶಾಕ್ತ ಪರಂಪರೆಗೆ ಆಧಾರವಾಗಿ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕು ಮತ್ತು ಇತರೆ ಭಾಗದ ಕೆಲವು ಶಾಸನಗಳನ್ನು ಅಲ್ಲಿ ನಾವು ಸೂಕ್ಷ್ಮವಾಗಿ ನೋಡಿದಾಗ 10-11ನೇ ಶತಮಾನದಿಂದಲೂ ಕೂಡ ಸಾಧು ಲಿಂಗಾಯತರು ವಾಸ ಮಾಡ್ತಕ್ಕಂಥ ಭಾಗಗಳಲ್ಲಿ ಇವರಿಗೆ ಒಂದು ಧಾರ್ಮಿಕ ಪರಿಸರವಾಗಿ ಶಾಕ್ತ ಪರಂಪರೆ ಬಹಳ ಎದ್ದು ಕಾಣುವಂಥದ್ದನ್ನು ನಾವು ನೋಡಬಹುದು. ಏಕೆಂದರೆ ಈಗಾಗಲೇ ನಾನು ಹೇಳಿದಂತೆ ದೇವಿ ಹೊಸೂರು, ಆಮೇಲೆ ಸಂಗೂರು, ಅಲ್ಲೆಲ್ಲ ಕೆಲವು ಯಾವ ರೀತಿ ಇದ್ದಾವೆ ಅಂತ ಹೇಳಿದರೆ, ದೇವದಾಸಿಯರನ್ನು ಬಿಟ್ಟಂಥ ಶಾಸನಗಳು ನಾವು ಹಿಂದೆ ಉಲ್ಲೇಖಿಸಿದ್ದಾಯಿತು. ಅಲ್ಲಿ ದೇವದಾಸಿಯರನ್ನು ಬಿಟ್ಟಂಥ 4 ಮಂದಿ ದೇವದಾಸಿಯರು ಇವರು ಎಲ್ಲೂ ಹೋಗಬಾರದು ಅಂತೇಳಿ ವಿಧಿಸಿರ್ತಕ್ಕಂಥದ್ದು. ಅದೇ ರೀತಿ ಅಲ್ಲಿ ಬಲಿ ಹೋಗ್ತಕ್ಕಂಥ ಮನೆತನಗಳು,
ಬಲಿ ಹೋಗ್ತಕ್ಕಂಥ ಬಲಿವಂಶಗಳು, ಬಲಿವಂಶದಲ್ಲೇ ಬಂದಂಥ ಕೆಲವು ಜನಗಳು ಅಲ್ಲಿ ಉಂಟು. ಆದ್ದರಿಂದ ಸ್ತ್ರೀ ದೇವತೆಯ ಹೆಸರನ್ನು, ಸ್ತ್ರೀ ದೇವತೆಗಳಿಗೆ ನಡ್ಕೊಳ್ತಕ್ಕಂಥ ಈ ಭಕ್ತ ಸಮುದಾಯದಲ್ಲಿ ಕೆಲವು ಬಲಿವಂಶದ ಮನೆತನಗಳು ಕೂಡ ಉಂಟು, ನರಬಲಿ ಕೊಡ್ತಕ್ಕಂಥ ಮನೆತನಗಳು. ಅದಕ್ಕೆ ಸಪೋರ್ಟ್ ಆಗಿ ಇತ್ತೀಚೆಗೂ ಕೂಡ ಕೆಲವು ಸಾಕ್ಷ್ಯಾಧಾರಗಳು ಉಳ್ಕೊಂಡಿದ್ದಾವೆ. ಅದನ್ನು ನನಗೆ ಗೊತ್ತಿರೋದು ಒಂದನ್ನು ನಾನು ಹೇಳ್ತೀನಿ. ಯಾವುದೋ ಒಂದು ಊರು, ಅದರ ಬಗ್ಗೆ ಊರಿನ ಹೆಸರು ಹೇಳೋದು ಬೇಡ. ಆ ಊರಿನಲ್ಲಿ ಒಂದು ಚುಂಚಲು ಬೆಡಗಿನವರು, ಈ ಈ ಈ ಬೆಡಗಿನಲ್ಲಿ ಒಂದು ಚುಂಚಲರು ಅಂತ ಇದ್ದಾರೆ. ಅದು ಆ್ಯಕ್ಚುಲಿ ಅದು ಚುಂಚಲು ಇರಲಿಕ್ಕೆಲ್ಲ ಚಿಂಚಲಿ ಇರಬಹುದು ಅದು. ಯಾಕಂದರೆ ಗದಗ ಜಿಲ್ಲೆಯ ಚಿಂಚಲಿ ಮಾಯಮ್ಮ ಫೇಮಸ್ಸು. ಆ ಚಿಂಚಲಿ ಗ್ರಾಮದಿಂದ ಬಂದಂಥವರು ಚಿಂಚಲಿಯವರು ಅಂತ ಹೇಳಿಕೊಳ್ಳದೆ ಅದು ಚುಂಚಲರು ಅಂತ ಆಗಿರ್ಬೋದು. ಅದು ಅವರು ಆ ಚುಂಚಲರು ಮನೆತನದಲ್ಲಿ ಈ ದೀಪಾವಳಿಯ ಸಂದರ್ಭದಲ್ಲಿ ಒಂದು ಕೊಟ್ಟಿಗೆ ಬೀರಪ್ಪ ಅಂತ ಒಂದು ಆಚರಣೆ ಮಾಡ್ತಕ್ಕಂಥ ಒಂದು ಕುಲಶಾಸ್ತ್ರ ಅದು. ಅದರಲ್ಲಿ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರು ಕೇವಲ ಅವರು ಹೊರಗಿನಿಂದ ಅವ್ರಿಗೆ ಬೀಗರು ಅವ್ರು ಯಾರು ಇರಬಾರ್ದು. ಅವರು ಕೇವಲ ಅವ್ರ ಮನೆತನದವರು, ಮನೆ ಹುಟ್ಟಿದ ಮಕ್ಕಳು ಮಾತ್ರ ಇರಬೇಕು, ಅದು ನಿಯಮ. ಅವರು ಒಂದು ಕಣಕದ ಕೂಸನ್ನು ಮಾಡಿ ಅದರೊಳಗೆ ಓಕಳಿಯನ್ನು ತುಂಬಿ ಅದನ್ನು ದನದ ಕೊಟ್ಟಿಗೆಯಲ್ಲಿ ಬಲಿ ಕೊಡ್ತಕ್ಕಂಥ ಒಂದು ಶಾಸ್ತ್ರ. ಇದು ಬಹಳ ಸ್ಪಷ್ಟವಾಗಿ ನರಬಲಿಯ ಒಂದು ಸಾಕ್ಷಿ. ಈ ನರಬಲಿಯ ಸಾಕ್ಷಿಯಾಗಿಯೇ ಇದನ್ನು ಸಮರ್ಥಿಸುವ ರೀತಿಯಲ್ಲಿ ನಾನು ಹಾವೇರಿ ಜಿಲ್ಲೆಯ ಕೆಲವು ಶಾಸನಗಳಲ್ಲಿ ಸಾಧುಲಿಂಗಾಯತರು ಇರುವಂಥ ಪರಿಸರದಲ್ಲಿನೇ ಇರ್ತಕ್ಕಂಥ ಮತ್ತು ಬಹುಶಃ ಅವ್ರ ಕಡೆನೇ ಬಟ್ ಮಾಡಿ ತೋರಿಸ್ತಕ್ಕಂಥ ಕೆಲವು ಉದಾಹರಣೆಗಳನ್ನು ಶಾಸನಾಧಾರದಿಂದ ನಾನು ಹೇಳಿದ್ದೇನೆ. ಅದರಿಂದ ಈ ಶಾಕ್ತ ಪರಂಪರೆ ಅಂತಕ್ಕಂಥದ್ದು ಸಾಧುಲಿಂಗಾಯತರಲ್ಲಿ ಬಹಳ ಪ್ರಧಾನವಾಗಿ ಕಾಣ್ತಕ್ಕಂಥ ಒಂದು ಅಂಶ. ಇನ್ನು ಶೈವ ಪರಂಪರೆಗೆ ಸಂಬಂಧಪಟ್ಟು, ಯಾಕಂದರೆ ಇವರಲ್ಲಿ ಬರೀ ಶಾಕ್ತರಷ್ಟೇ ಇಲ್ಲ, ಶೈವರು ಕೂಡ ಇದ್ದಾರೆ. ಇವರು ಶೈವ ಪಂಥಕ್ಕೆ ಸಂಬಂಧಪಟ್ಟು ಎರಡು ಪಂಥದ ಜನ ಇಲ್ಲಿ ಕಣ್ಣಿಗೆ ಬೀಳ್ತಾರೆ. ಒಂದು ಸಿದ್ಧ ಪರಂಪರೆಯ ಜನ, ಇನ್ನೊಂದು ನಾಥ ಪರಂಪರೆಯ ಜನ. ಸಿದ್ಧ ಪರಂಪರೆಯ ಜನ ಯಾರು ಅಂತ ಹೇಳಿದರೆ ಮರುಳ ಸಿದ್ಧನ ಅನುಯಾಯಿಗಳಾದವರೆಲ್ಲರೂ ಸಿದ್ಧ ಪರಂಪರೆಯ ಜನ. ಈ ಮರುಳ ಸಿದ್ಧನ ಅನುಯಾಯಿಗಳಲ್ಲಿ ಮಂಟೇದರ ಪರಂಪರೆ ಅಲ್ಲಿ ಬೆರಕೆಯಾಗಿದೆ. ಅದು ಹೆಂಗೆ ಬೆರಕೆಯಾಗಿದೆ ಅಂತ ಹೇಳಿದರೆ, ಮರುಳ ಸಿದ್ಧನು ಉಜ್ಜಯಿನಿಯಿಂದ ಅವನು ದಕ್ಷಿಣಕ್ಕೆ, ಅಂದರೆ ಅಲ್ಲಿಯ ಒಂದು ಉಜ್ಜಯಿನಿಯಲ್ಲಿ ನಡೆದಂಥ ಒಂದು ಮಾರಿ ಜಾತ್ರೆ, ಅಲ್ಲಿ ನಡೆಯುವ ಹಿಂಸೆ ಅದನ್ನೆಲ್ಲ ತನಗೆ ಬೇಡ ಅಂತ ಹೇಳಿ ಅವನನ್ನು ಅಲ್ಲಿಯ ಗೌಡ ದೇವತೆಯ ಚಟ್ಟನ್ನು ಒತ್ತುಗೋ ಅಂತ ಕರೆದಾಗ ಅದನ್ನು ನಿರಾಕರಿಸಿ ಅವನು ಅದನ್ನು ಆ ಕಾರ್ಯ ಮುಗಿದ ಮೇಲೆ ಅಲ್ಲಿಂದ ಬೇಸತ್ತು ಅವನು ಉಜ್ಜಿನಿಯನ್ನು ಬಿಟ್ಟು ದಕ್ಷಿಣದ ಕಡೆಗೆ ಹೊರಟು ಅವನು ಬೇಲೂರು ಹಳೇಬೀಡು ಕಡೆಗೆ ಹೋಗ್ತಾನೆ. ಆ ಸಂದರ್ಭದಲ್ಲಿ ಅವನಿಗೆ ದಾರಿಯ ಮಧ್ಯದಲ್ಲಿ ಮಂಟೇದಾರರು ಅವನಿಗೆ ಅನುಯಾಯಿಗಳಾಗಿ ಅವನ ಬೆನ್ನ ಹಿಂದೆ ಹೋಗ್ತಾರೆ. ಕೊನೆಗೆ ಅವನು ಕೊಲ್ಲಾಪುರದ ಬೇಲೂರು ಹಳೇಬೀಡು ಮುಗಿಸ್ಕೊಂಡು ಚಿತ್ರದುರ್ಗಕ್ಕೆ ಬಂದು ರೇವಣಸಿದ್ಧನಿಂದ ದೀಕ್ಷೆ ಪಡ್ಕೊಂಡು ಅಲ್ಲಿಂದ ರುದ್ರಾದೇವಿ ಅನ್ನುವಂಥ ಒಬ್ಬ ರಾಣಿಯನ್ನು ಆಂಧ್ರದ ಕಡೆ ಹೋಗಿ ಅಲ್ಲಿ ಭೇಟಿಯಾಗಿ ಅಲ್ಲಿಂದ ಅವನು ಕೊಲ್ಲಾಪುರದ ಕಡೆ ಹೋಗಿ ಮಾಯೆ ಕೂಡ ಸಂಘರ್ಷ ಮಾಡಿ ಕರಟಾಸುರನನ್ನು ಕೊಂದು ಮತ್ತೆ ವಾಪಸ್ ಅವನು ಉಜ್ಜನಿಗೆ ಬರುವ ಸಂದರ್ಭದಲ್ಲಿ ದಾರಿಯಲ್ಲಿ ತೆಲುಗುಬಾಳ ಸಿದ್ದಯ್ಯನನ್ನು ಕರೆದುಕೊಂಡು ಬಂದು ಅಂತಿಮವಾಗಿ ಅವನು ಉಜ್ಜಿನಿಯಲ್ಲಿ ನೆಲೆಸಿದಾಗ ಆಗ ಈ ಮಂಟೇದಾರರು ಅಂತಿಮವಾಗಿ ಕೂಡ ಇರ್ತಾರೆ. ಈ ಕಾರಣಕ್ಕಾಗಿ ಅಂದರೆ ಇಷ್ಟೊಂದು ಅವನೊಂದಿಗೆ ಅವರು ಸುಮಾರು 30-40 ವರ್ಷ ಅವರು ಅನುಯಾಯಿಗಳು ಇದ್ದಾರೆ ಅಂತ ಹೇಳಿದರೆ ಆ ಪರಂಪರೆ, ಆ ಜನ ಸಮುದಾಯ ಇದರೊಳಗಿದೆ ಅಂತ ಅರ್ಥ. ಅದು ಅದರಿಂದ ಮಂಟೇದರ ಪರಂಪರೆ ಅದು ಕೂಡ ಒಂದು ಶೈವ ಪರಂಪರೆ. ಅದನ್ನು ಕೊಡೇಕಲ್ಲು ಶರಣರಿಂದ ಈಚೆಗೆ ಗುರುತಿಸ್ತಕ್ಕಂಥದ್ದು ಉಂಟು. ಆದರೆ ಮಂಟ ಅನ್ನುವಂಥದ್ದು ಅದು ಕಪ್ಪಿನ ಸೂಚಕ, ಅದು ತೆಲುಗು ಮೂಲದ ಪದ. ಈ ಮಂಟರು ಅಥವಾ ಮಂಟೇದರರು ಇವರು ಶರಣರ ಕಾಲಕ್ಕೆ ಅಂದರೆ ಮರುಳಸಿದ್ಧ ಪೂರ್ವಕಾಲದಿಂದನೇ ಇದ್ದರು ಅನ್ನಲಿಕ್ಕೆ ನಮಗೆ ಶಾಸನಾಧಾರಗಳು ಸಿಗ್ತವೆ. ಆದ್ದರಿಂದ ಇದು ಒಂದು ಪಂಥ, ಮಂಟೇದರ ಪರಂಪರೆಯ ಪಂಥ ಇದರೊಳಗೆ ಅಬ್ಸಾರ್ಬ್ ಆಗಿದೆ, ಸಾಧುಲಿಂಗಾಯತರೊಳಗೆ ಅಬ್ಸಾರ್ಬ್ ಆಗಿದೆ ಅಂತ ನನಗೆ ಒಂದು ಅನುಮಾನ, ದಟ್ಟವಾದ ಅನುಮಾನ ನನಗೆ ಕಾಡ್ತದೆ. ಅದಾದ ಮೇಲೆ ಮತ್ತೆ ಉಳಿದಂತೆ ಇನ್ನು ಮರುಳಸಿದ್ಧನ ಭಕ್ತರು ಉಳಿದಂತೆ ಅದು ಸಾಮಾನ್ಯ. ಅದಾದ ಮೇಲೆ ಭಾಳ ಮುಖ್ಯವಾಗಿ ನಾವು ಗಮನಿಸಬೇಕಾಗಿರೋದು ಚಿಗಟೇರಿಯ ನಾರದ ಮುನಿಯ ಭಕ್ತರು. ಚಿಗಟೇರಿಯ ನಾರದ ಮುನಿ
ಅದು ಮೂಲತಃ ಭೈರವ ಅಂತ. ಅದನ್ನು ಹಿಂದೆ ಮುದೇನೂರು ಸಂಗಣ್ಣನವರು ಅಂಥ ವಿದ್ವಾಂಸರು ಮಾತಾಡ್ತಿರಕ್ಕಂತ ಕೇಳಿದ್ದೆ ನಾನು. ಹಾಗಾಗಿ ಅಲ್ಲಿ ಒಂದು ಕುದುರೆಯ ಕುರುಹು ಕೂಡ ಇದೆ. ಕುದುರೆ ಭೈರವನ ಒಂದು ಪ್ರಾಣಿ ಅದು. ಅದಾದ ಮೇಲೆ ಈ ನಾಥರು, ಯಾಕಂದರೆ ನಾರ ಅನ್ನೋ ಪದ ನಾಥರಲ್ಲಿ ಬರ್ತದೆ. ನಾಥರ ಒಬ್ಬ ಅನುಯಾಯಿಯಾಗಿ ನಾರದೇವ ಅಂತ ಇರ್ತಾನೆ. ಬಹುಶಃ ಅಂಥ ಒಬ್ಬ ನಾರನ ಹೆಸರು, ನಾರದೇವನ ಹೆಸರುಳ್ಳಂಥ ಒಬ್ಬ ಮುನಿ, ಒಬ್ಬ ಯೋಗಿ ಆ ಚಿಗಿಟೇರಿಯಲ್ಲಿ ಬಂದು ನೆಲೆಸಿರಬೇಕು. ಅವನ ಜೊತೆಗೆ ಒಬ್ಬ ಯೋಗಿನಿ, ಆಕೆನೇ ಅಲ್ಲಿ ಶಾವಕ್ಕ ಅಂತೇಳಿ ಪೂಜೆ ಮಾಡ್ತಾರೆ. ಇವರು ನಾರಪ್ಪನ ಭಕ್ತರೆಲ್ಲ ಪೂಜೆ ಮಾಡ್ತಾರೆ ಅಂತ. ಆದ್ದರಿಂದ ಆ ಯೋಗಿ ಮತ್ತು ಯೋಗಿನಿ ನೆಲೆಸಿರ್ತಕ್ಕಂಥ ಸ್ಥಳ ಆ ಚಿಗಿಟೇರಿ, ಅವರು ನಾಥ ಪಂಥದವರು. ಆದ್ದರಿಂದ ಇವತ್ತೇನು ಈ ಕಡೆ ದಾವಣಗೆರೆ ಭಾಗದ ಈ ಕಡೆಯ ಸುಮಾರು ಜನ, ಲಕ್ಷಾಂತರ ಜನ ಅಥವಾ ಒಂದು 50,000ಕ್ಕಿಂತ ಹೆಚ್ಚು ಜನ ಸಿಗ್ಬೋದು ಅಂತ ಅನ್ಕೋಣ. ಅಷ್ಟು ಜನ ಭಕ್ತರು ಅವರೆಲ್ಲ ಒಂದು ರೀತಿ ನಾಥ ಪಂಥದವರು. ಹಾಗಾಗಿ ಶೈವ ಪಂಥದ ಒಂದು ಭಾಗವಾಗಿ ನಾಥ ಪಂಥದ ಜನ ಕೂಡ ಸಾಧು ಲಿಂಗಾಯತರಲ್ಲಿದ್ದಾರೆ. ಆಮೇಲೆ ಕಲ್ಲೇದೇವರಪುರದ ಕಲ್ಲೇಶ್ವರನಿಗೆ ನಡ್ಕೊಳ್ತಕ್ಕಂಥವ್ರು ಇದ್ದಾರೆ. ಆಮೇಲೆ ಇನ್ನೂ ಬೇರೆ ಬೇರೆ ಕೆಲವು ವೆಂಕಟೇಶ್ವರನ ಭಕ್ತರು, ವೆಂಕಟೇಶ್ವರನಿಗೆ ನಡ್ಕೊಳ್ತಕ್ಕಂಥ ಈ ಹೊಳಲ್ಕೆರೆ ವಸ್ತುರ್ಗ ಭಾಗದಲ್ಲಿ, ಈ ಕಡೆ ಸ್ವಲ್ಪ ಚನ್ನಗಿರಿ ಭಾಗದಲ್ಲಿ ಈ ದೇವತೆಗೆ ನಡ್ಕೊಳ್ತಕ್ಕಂಥವ್ರು ಸಿಗ್ತಾರೆ. ಆಮೇಲೆ ಮಲ್ಲಿಕಾರ್ಜುನನಿಗೆ ನಡ್ಕೊಳ್ಳೋರು ಸಿಗ್ತಾರೆ. ಮೈಲಾರನ ಭಕ್ತರು ಸಿಗ್ತಾರೆ. ಈ ಕೆಲವರು ಶಾಕ್ತ ಪರಂಪರೆಯವರೇ 2 ದೇವತೆಗಳನ್ನು ಅವರು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಯಾಕಂದರೆ ಅವರಿಗೆ ಏನೋ ವಿವಾಹದ ಸಂದರ್ಭದಲ್ಲಿ ಸಂಬಂಧ ಬೆಳೆಸಲಿಕ್ಕೆ ಕೆಲವು ಸಮಸ್ಯೆಗಳು ಎದುರಿಸಬೇಕಾದ ಸಂದರ್ಭ ಬಂದಿರೋದ್ರಿಂದ ಅವರು ತಮ್ಮ ಮೂಲ ದೇವತೆ, ಅಂದರೆ ಅವರು ಹಿಂದಿನಿಂದ ಬುಡಕಟ್ಟು ಸಂಸ್ಕೃತಿಯಿಂದ ಬಂದಂಥ ಸ್ತ್ರೀ ದೇವತೆಯ ಜೊತೆಗೆ ಇನ್ನೊಂದು ಗಂಡು ದೇವತೆಯನ್ನು, ಅದು ತೊಗರ್ಸಿ ಮಲ್ಲಿಕಾರ್ಜುನ ಅಂತ ಇರ್ಬೋದು, ಅಥವಾ ಯಗಟಿ ಮಲ್ಲಿಕಾರ್ಜುನ ಅಂತ ಇರ್ಬೋದು, ಅಥವಾ ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಇರ್ಬೋದು. ಹೀಗೆ ಬೇರೆ ದೇವತೆಗಳನ್ನು ಅವರು, ಗಂಡು ದೇವತೆಗಳನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ ತಮ್ಮ ಮನೆ ದೇವತೆಯಾಗಿ. ಜಂಬುಲಿಂಗೇಶ್ವರ ಅಂತ ಕೆಲವರು ಹೇಳ್ತಾರೆ. ಹೀಗೆ ಇದು ಒಂದು ಚಿತ್ರ. ಇದು ಅಂದರೆ ಅವರು ಧಾರ್ಮಿಕ ಪರಂಪರೆಯಲ್ಲಿ ಶಾಕ್ತ ಮತ್ತು ಶೈವ ಇವೆರಡೂ ಪರಂಪರೆ ಅವರಲ್ಲಿ ಉಳ್ಕೊಂಡು ಬಂದಿದೆ. ಅವರಲ್ಲಿ ಒಂದು ಕಾಲಕ್ಕೆ ನರಬಲಿಯ ಒಂದು ಆಚರಣೆ ಇದ್ದಂಥ ಸೂಚನೆಗಳು ಸ್ವಲ್ಪ ಅಲ್ಪ ಪ್ರಮಾಣದಲ್ಲಿ, ಅವು ವ್ಯಾಪಕವಾಗಿದ್ದಾವೆ ಅಂತ ನಾನು ಹೇಳಲ್ಲ, ಅಲ್ಪ ಪ್ರಮಾಣದಲ್ಲಿ ಇದ್ದಂಥ ಸೂಚನೆಗಳು ಇವೆ. ಇದಾದ ಮೇಲೆ ನಾವು ಮತ್ತೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದಂದರೆ, ಈಗ ನೋಡಿ, ಲಿಂಗಾಯತ ಪರಂಪರೆಯೊಳಗೆ ವೈಷ್ಣವಾರಾಧನೆಗೆ ಅವಕಾಶ ಇಲ್ಲ. ಶರಣರ ಪ್ರಕಾರ ನಾವು ಧರ್ಮವನ್ನು ವಿಶ್ಲೇಷಣೆ ಮಾಡಿ ವ್ಯಾಖ್ಯಾನ ಮಾಡಿದಾಗ ಅಲ್ಲಿ ಹರಿಪೂಜೆಗೆ ಅವಕಾಶವೇ ಇಲ್ಲ. ಆದರೆ ಇವೆಲ್ಲವೂ ಹೇಗೋ ಬುಡಕಟ್ಟು ಸಂಸ್ಕೃತಿಯಿಂದ ಬಂದಿರ್ತವೆ. ಇಲ್ಲಿ ಸಾಧು ಲಿಂಗಾಯತರಲ್ಲಿ ಈಗ ವೆಂಕಟೇಶ್ವರನಿಗೆ ನಡ್ಕೊಳ್ತಕ್ಕಂಥವ್ರೆಲ್ಲರೂ ಅವರು ಒಂದು ಕಾಲಕ್ಕೆ ಬಹುಶಃ ಬೇರೆ ದೇವತೆಗಳೇ, ಕುಲದೇವತೆ ಬೇರೆ ಇರ್ತದೆ, ಅವರು ಮಧ್ಯಕ್ಕೆ ಬದಲಾವಣೆ ಮಾಡ್ಕೊಂಡಿರ್ಬೋದು. ಹಾಗಾಗಿ ಇವರಲ್ಲಿ ಹರಿಪೂಜೆ ಕೂಡ ಸೇರ್ಕೊಂಡಿದೆ ಅನ್ಲಿಕ್ಕೆ ಇದೊಂದು ಸಾಕ್ಷಿ. ಇದಾದ ಮೇಲೆ ಇನ್ನು ನಾವು ಕೊನೆಯದಾಗಿ ನಾವು ನೋಡಬೇಕಾಗಿರೋದು ಇವರ ವ್ಯಕ್ತಿನಾಮಗಳು. ಯಾಕಂದರೆ ಒಂದು ಜನಸಮುದಾಯದಲ್ಲಿ ಬಹಳ ಪ್ರಮುಖವಾಗಿ ವ್ಯಕ್ತಿನಾಮಗಳು ಆ ಒಂದು ಜನಸಮುದಾಯದ ಒಂದು ಸಂಘಟನಾತ್ಮಕ ಗುಣವನ್ನು ಅವು ಹೇಳ್ತವೆ. ಯಾಕಂದರೆ ಆ ಜನಸಮುದಾಯದಲ್ಲಿರುವ ಹೆಸರುಗಳು ಬೇರೆ ಕಡೆ ಇರಲ್ಲವು. ಆದ್ದರಿಂದ ನಾನು ಗಮನಿಸಿರುವ ರೀತಿಯಲ್ಲಿ ಇವರಲ್ಲಿ ಸಿಂಧ, ಬಣಜಿಗ, ಜೈನ ಮೂಲದ ಕಡೆ ಬಟ್ಟು ಮಾಡಿ ತೋರಿಸ್ತಕ್ಕಂಥ ಆ ನಂಟು ಉಳ್ಳಂಥ ಹೆಸರುಗಳು ಜಾಸ್ತಿ. ಸಾಧು ಲಿಂಗಾಯತರಲ್ಲಿ ಸಿಂಧರು ಅಂತ ನಾವೇನು ಕರಿತೀವಲ್ಲ, ಯಲಬುರ್ಗಿಯ ಸಿಂಧರು, ಕುರುಗೋಡು ಸಿಂಧರು ಅಂತ, ಆ ಸಿಂಧರ ಕಾಲ ಸಿಂಧ ಬಣಜಿಗರ ನಂಟು ಜಾಸ್ತಿ. ಅದೇ ರೀತಿ ಬಣಜಿಗ ಮತ್ತು ಜೈನ ನಂಟು ಜಾಸ್ತಿ. ಸಿಂಧ, ಬಣಜಿಗ, ಜೈನ ಈ ಮೂರರ ಸಂಬಂಧದ ಕಡೆ, ಸಮೀಕರಣದ ಕಡೆ ಬಟ್ಟು ಮಾಡಿ ತೋರಿಸ್ತಕ್ಕಂಥ ಹೆಸರುಗಳು ಜಾಸ್ತಿ. ಅವು ಯಾವುವು ಅಂತ ಹೇಳಿದರೆ ರೇವ, ಅಜ್ಜ, ಉಜ್ಜ, ಬಸವ, ಮರುಳ, ಚಂದ್ರಪ್ಪ ಈ ಹೆಸರುಗಳು. ಈಗ ರೇವಪ್ಪ, ರೇವಣ ಸಿದ್ದಪ್ಪ, ರೇವನಗೌಡ, ಅಜ್ಜಪ್ಪ, ಅಜ್ಜನಗೌಡ, ಸಿದ್ದಪ್ಪ, ಸಿದ್ದನಗೌಡ, ಸಿದ್ದವ್ವ, ಅದೇ ರೀತಿ ಉಜ್ಜಪ್ಪ, ಉಜ್ಜವ್ವ, ಉಜ್ಜನಗೌಡ, ಬಸಪ್ಪ, ಬಸವ್ವ, ಬಸವನಗೌಡ, ಮರುಳಪ್ಪ, ಮರುಳವ್ವ, ಮರುಳಸಿದ್ದಪ್ಪ, ಮರುಳಸಿದ್ದನಗೌಡ, ಚಂದ್ರಪ್ಪ, ಚಂದ್ರಮ್ಮ, ಚಂದ್ರವ್ವ, ಚಂದ್ರಗೌಡ, ಚಂದ್ರೇಗೌಡ ಅನ್ನೋ ನಮ್ಮ ಸಾಧು ಲಿಂಗಾಯತರಲ್ಲಿರಲ್ಲ, ಚಂದ್ರಗೌಡ ಅಂತ ಇರ್ತೈತಿ, ಚಂದ್ರಪ್ಪ ಅಂತ ಇರ್ತೈತಿ, ಚಂದ್ರಮ್ಮ ಅಂತ ಇರ್ತೈತಿ.
ಇವಲ್ಲದೆ ಮಾತೃದೇವಿಗೆ ಸಂಬಂಧಪಟ್ಟಂತೆ ಕೆಂಚಪ್ಪ, ಕೆಂಚವ್ವ, ಕೆಂಚನಗೌಡ, ದ್ಯಾಮಪ್ಪ, ದ್ಯಾಮವ್ವ, ದ್ಯಾಮನಗೌಡ, ಬಂದವ್ವ, ಬಂದಮ್ಮ, ಚನ್ನವೀರಪ್ಪ, ಚನ್ನಪ್ಪ, ಚನ್ನಬಸಮ್ಮ, ಭೀಮನಗೌಡ, ಗುರುಸಿದ್ದನಗೌಡ, ಗುರುಸಿದ್ದಮ್ಮ. ನೋಡಿ, ಈ ರೀತಿಯ ಹೆಸರುಗಳು ಇವು ಬಹಳ ಪಾಪ್ಯುಲರ್. ಅದರಲ್ಲಿ ಅಜ್ಜನಗೌಡ, ಅಜ್ಜಪ್ಪ, ರೇವಪ್ಪ ಇವು ಅತ್ಯಂತ ಪ್ರಾಚೀನವಾದ ಶಾಸನೋಕ್ತ ಹೆಸರುಗಳಿವು. ಬಹಳ ಕಾಲದಿಂದಲೂ ಇದ್ದುಕೊಂಡು ಬಂದಂಥ ಹೆಸರುಗಳಿವು. ಹಾಗಾಗಿ ಈ ಹೆಸರುಗಳು ಸಾಧು ಲಿಂಗಾಯತರಲ್ಲಿ ಭಾಳ ಜನಜನಿತ. ನೀವು ಎಲ್ಲಿಂದ ಎಲ್ಲಿಗೆ ಬೇಕಾಗಿ ಹೋದರೂ ಕೂಡ ಈ ಹೆಸರಿನವರು ಸಿಗ್ತಾರೆ. ಈಗ ಇಲ್ಲಿ ಇವುಗಳಿಗೆ ನಾವು ಶಾಸನಾಧಾರಗಳನ್ನು ನಾವು ಇಲ್ಲಿ ಹುಡುಕಿ ಹೇಳ್ಬೋದು. ನಾವು ಅಂದರೆ ರೇವ ಅನ್ನೋ ಹೆಸರುಗಳು ಎಲ್ಲಿ ಯಾವ ರೀತಿ ಶಾಸನದಲ್ಲಿ ಸಿಗ್ತವೆ, ಮರುಳ ಅನ್ನೋ ಒಂದು ಹೆಂಗೆ ಸಿಗ್ತದೆ ಅಂತೇಳಿ ನೋಡ್ಬೋದು. ಈಗ ರೇವಕ್ಕ, ರೇವಕಬ್ಬೆ, ರೇವಣ್ಣ, ರೇವಣಸಿದ್ಧ ಇವು ಆಂಧ್ರದ ರೇಪಾಕ, ರೇನಾಡು ಮೂಲದಿಂದ ಬಂದಿದ್ದಾವೆ ಅಂತ ಅನಿಸ್ತದೆ. ರೇಪಾಕ, ರೇನಾಡು ಅಂತ. ಮರುಳಸಿದ್ಧನ ಗುರು ರೇವಣಸಿದ್ಧನು ಆಂಧ್ರದ ಕೊಲ್ಲಿಪಾಕಿಯನ್ನು. ಭೀಮ್ರಾ ಶಾಸನದಲ್ಲಿ, ಅಂದರೆ ಮಹಾರಾಷ್ಟ್ರದ ಕನ್ನಡ ಶಾಸನದಲ್ಲಿ ಕ್ರಿಸ್ತಶಕ 1122 ಇದರಲ್ಲಿ ಕಲ್ಯಾಣ ಚಾಲುಕ್ಯ 6ನೇ ವಿಕ್ರಮಾದಿತ್ಯನ ಕಾಲ ಇದು. ವಿಕ್ರಮಾದಿತ್ಯನ ರಾಣಿ ಮಲ್ಲಣಿ ದೇವಿಯ ಮನೆಯ ಮಾಣಿಕ ಭಂಡಾರದ ನಿಯೋಗದ ಉಸ್ತುವಾರಿಯನ್ನು ನೋಡಿಕೊಳ್ಳುತ್ತಿದ್ದ ವಾಜಿವಂಶದ, ಅಂದರೆ ಜಿನಬ್ರಾಹ್ಮಣ ವಂಶದ ನಾಗವರ್ಮನ ಕುಟುಂಬದ ಇತಿಹಾಸವನ್ನು ನಿರೂಪಿಸಿರುವಲ್ಲಿ ಬ್ರಾಹ್ಮಣರ ಮತ್ತು ಶೈವರ ಸಂಬಂಧ ಅಲ್ಲಿ ನಮಗೆ ಗೊತ್ತಾಗ್ತದೆ. ಈ ಶಾಸನದ ಆರಂಭದಲ್ಲಿ ಸ್ಮರಿಸಲ್ಪಟ್ಟ ಜಟಾಜೂಟಾಂತರಂ ರೇವಣೇಶ್ವರ ದೇವಂ ಅಂತ ಸ್ಮರಿಸಲ್ಪಟ್ಟವನು ಇದೇ ಮರುಳಸಿದ್ಧನ ಗುರು ರೇವಣಸಿದ್ಧ ಅಂತ ನನಗೆ ಅನುಮಾನ ಇಲ್ಲ. ಈಗ ಈ ನಾಗವರ್ಮನು ಸಹ ರೇವಣಯ್ಯ ಮತ್ತು ದಯಾವತಿ ಎಂಬ ದಂಪತಿಗಳ 5 ಮಕ್ಕಳಲ್ಲಿ ಒಬ್ಬ. ನೋಡಿ, ಅವರಪ್ಪ ರೇವಣಯ್ಯ, ಅವನು ನೋಡಿ ಇವನನ್ನು ರೇವಣ ಭಟ್ಟ, ರೇವಣಯ್ಯ ನಾಯಕ ಎಂತಲೂ ಅಲ್ಲಿ ಕರೆಯಲಾಗಿದೆ. ರೇವಣ ಭಟ್ಟ, ರೇವಣಯ್ಯ ನಾಯಕ ಅಂತ ಕರೆಯಲಾಗಿದೆ. ಈ ರೇವಣಯ್ಯನು ಮಾಂಧಾತ ಗೋತ್ರದವನು, ವಾಜಿ ವಂಶದವನು. ಇವನು ಕಲ್ಲು ಕುಂಬರಿಗಾವಿಯಲ್ಲಿ ರೇವಣೇಶ್ವರ ದೇವಾಲಯವನ್ನು ನಿರ್ಮಿಸ್ತಾನವನು. ಆಂಧ್ರ ಪ್ರದೇಶದ ರೇಪಾಕದ ಶಾಸನದಲ್ಲಿ ರೇವಣನ ವಂಶಾವಳಿ ಹೀಗೆ ಹೇಳಲ್ಪಟ್ಟಿದೆ. ಶ್ರೀಮದ್ವಿಟ್ಟಿ ಕುಲಾಂಬರ ಭಾನವು ಜಿನೇಂದ್ರ ಧರ್ಮಾನುಗ ಎಂದು ಮುಂತಾಗಿ ಹೊಗಳಲ್ಪಟ್ಟ ರಾಮ ಎಂಬುವನ ಮಗ ತುಕ್ಕಯ್ಯ, ಇವನ ಅಣ್ಣ ರೇವಣ. ನೋಡಿಲ್ಲಿ ತುಕ್ಕಯಾಗ್ರಜ ರೇವಣಂ ಅಂತ. ತುಕ್ಕಯ್ಯನ ಮಗ ಪುಣ್ಯರಾಮ, ಈ ಪುಣ್ಯರಾಮನ ಪ್ರಿಯ ಪುತ್ರ ರೇವಣಯ್ಯ ಮಹಾಬಲಿ ಅಂತ. ನೋಡಿ, ರೇವಣಯ್ಯ ಮಹಾಬಲಿ ಅಂತ ಇದೆ ಹೆಸರದು. ಇಲ್ಲಿ ಸ್ಪಷ್ಟವಾಗುವಂತೆ ರೇವಣ ಒಬ್ಬ ಜೈನಾನುಯಾಯಿಯಾಗಿದ್ದ, ಒಂದು ವಿಟ್ಟಿ ಕುಲದವನು. ಆದರೆ ಇವನು ರೆಡ್ಡಿ ಅಲ್ಲ ಅಂದ ಮೇಲೆ ಇವನು ಜೈನ ಬಣಜಿಗೆ ಇರಲಿಕ್ಕೆ ಬೇಕು ಅಂತ. ಇನ್ನು ಕ್ರಿಸ್ತಶಕ 1079 ರಾಮದುರ್ಗದ ಶಾಸನದಲ್ಲಿ ಜೋಯಿಮರಸ ದಂಡನಾಯಕ ರೇವರಸನನ್ನು ಅದು ಉಲ್ಲೇಖಿಸ್ತದೆ. ಇನ್ನು ಆಗಲೇ ಕ್ರಿಸ್ತಶಕ 700 ಹಾವೇರಿ ಜಿಲ್ಲಾ ಗನಜೂರು ಶಾಸನದಲ್ಲಿ ರೇವಣ್ಣ ಅಂತಕ್ಕಂಥವನ ಹೆಸರಿದೆ. ಸಂಗೂರು ಹಾವೇರಿ ಜಿಲ್ಲೆ ಕ್ರಿಸ್ತಶಕ 900 ಇಲ್ಲಿ ಬಲಿಯ ರೇಚಗಾಮುಂಡ ಅಂತ ಬರ್ತದೆ. ನಾನು ಆಗಲೇ ಹೇಳಿದೆ, ಹಾವೇರಿ ಜಿಲ್ಲೆ ಭಾಗದಲ್ಲಿ ಶಾಕ್ತ ಪರಂಪರೆ ಬಲಿ ಸಂಪ್ರದಾಯ ಇದೆ ಅಂತ. ಇನ್ನು ಗದಗ ತಾಲೂಕು ಚಿಂಚಲಿ ಕ್ರಿಸ್ತಶಕ 866-67 ನೋಡಿ, ದೇವಣಯ್ಯ, ಚಿಂಚಿಲಯ್ಯ ಅನ್ನೋ ಹೆಸರುಗಳು ಬರ್ತವೆ. ರಾಣೆಬೆನ್ನೂರು ತಾಲೂಕು ಮೂಟೆಬೆನ್ನೂರು, ಇದು ಸಾಧು ಲಿಂಗಾಯತರು ಇರ್ತಕ್ಕಂಥ ಊರೇ ಇದು. ಈ ಶಾಸನದಲ್ಲಿ 1066 ಕ್ರಿಸ್ತಶಕ ರೇಖಗಾವುಂಡ, ಕುಂದಗಾವುಂಡ, ಮಲ್ಲಗಾವುಂಡ, ಬಾದಿಗ ದೇವಗಾವುಂಡ, ಸೋವಗಾವುಂಡ, ಕೊಂಡಸ ಬರ್ಮಗಾವುಂಡ, ಆಮೇಲೆ ಲುಗರ ಬರ್ಮಗಾವುಂಡ, ಸಲ್ಲಿಯರ ಅಜ್ಜಗಾವುಂಡ, ಪೆಳೆಯರ ಚಾವಗಾವುಂಡ, ಕಲಿಯಮಗಾವುಂಡ ಇಂತಹ ಹೆಸರುಗಳು ಉಂಟು. ದ್ಯಾಮಣ್ಣ, ಸೋಮಣ್ಣ, ರೇವಣ್ಣ, ಅಜ್ಜಣ್ಣ, ಭರಮಣ್ಣ, ಮಲ್ಲಣ್ಣ ನೋಡಿ, ಇವೆಲ್ಲವೂ ಕೂಡ ಅವು ಹಿಂದಕ್ಕೇನೋ ಸ್ವಲ್ಪ ಬೇರೆ ಆಗಿದೆ. ಬರ್ಮಗಾವುಂಡ ಹಿಂಗೆ ಈ ಥರ. ಇನ್ನು ಕೊಪ್ಪಳ ಜಿಲ್ಲೆಯ ಶಾಸನದಿಂದ ನಾವು ಉದಾಹರಣೆ ಹೇಳೋದಾದರೆ ಮಾದಿನೂರು ಶಾಸನ ಕ್ರಿಸ್ತಶಕ 1112 ಇರ್ಬೋದು. ಸೋಮರಸನ ತಮ್ಮ ರೇವರಸನು ಪನ್ನಾಯದ ಸುಂಕದೊಳಗೆ ಒಂದಷ್ಟು ಹಣ ದತ್ತಿ ನೀಡಿದ ಮಾಹಿತಿ ಇದೆ. ಅಲ್ಲಿ ರೇವರಸ ಅಂತ ಅವನು ಬ್ರಾಹ್ಮಣಿತರು ಇರ್ಬೋದು. ಆಮೇಲೆ ರೇವಶೆಟ್ಟಿ ಎಂಬ ಹೆಸರು ಅದೇ ಭಾಗದ ಒಂದು ಶಾಸನದಲ್ಲಿ ಕಾಣ್ತದೆ.
ರೇವಶೆಟ್ಟಿಯ ಮಗ ನೊಳಂಬ ಶೆಟ್ಟಿ, ನೊಳಂಬ ಶೆಟ್ಟಿಯ ಅಳಿಯ ಮಧುರಾಂತಕ ಶೆಟ್ಟಿ ಅಂತಕ್ಕಂಥವ್ರು ಇವರು ಬಣಜಿಗರಿರ್ಬೋದು. ಇವರು ಜೈನರಲ್ಲಿ ರೇವ ಎಂಬ ಹೆಸರಿದ್ದುದಕ್ಕೆ ಕೆಲವು ಉದಾಹರಣೆ ನೋಡ್ಬೋದು. ಕೊಪ್ಪಳದ ಆಗ್ನೇಯ ದಿಕ್ಕಿನ ಕೋಟೆಯ ಒಂದು ಜಿನಶಾಸನ 999ನೇ ಶಾಸನ ಕೊಂಡಕುಂದಾನ್ವಯದ ಬೆಳ್ಳಂಡು ಗಣದ ನೇಮಿಚಂದ್ರ ಭಟ್ಟಾರಕನ ಶಿಷ್ಯೆ ಜಕ್ಕಿಯಬ್ಬೆ ಮಗಳು ರೇವಕಬ್ಬೆಯನ್ನು ಉಲ್ಲೇಖಿಸಲಾಗಿದೆ. ಅಲ್ಲಿ ರೇವಕಬ್ಬೆ ಅಂತ. ಈಕೆ ಮುಗುಳಿಯ ಗಾಮುಂಡಿ ಜೈನಗೌಡತಿ. ಇದೇ ಊರಿನ ಇದೇ ಜಾಗದ ಇನ್ನೊಂದು ಶಾಸನದಲ್ಲಿ ಕನಕನಂದಿ ಮುನಿಯ ಶಿಷ್ಯೆ ರೇವಕಯ್ಯೆ ಸನ್ಯಾಸ ಸ್ವೀಕರಿಸಿದ ಮಾಹಿತಿ ಇದೆ ನೋಡಿ. ಈಕೆ ಕೂಡ ಜೈನಳೆ. ಆಮೇಲೆ ರೇವಕ ನಿಮ್ಮಡಿಯು ಸನ್ಯಾಸದ ರತ್ನತ್ರಯಗಳನ್ನು ಸಾಧಿಸಿದ ಮಾಹಿತಿ ಇನ್ನೊಂದು ಕಡೆ ಬರ್ತದೆ ನೋಡಿ. ಹೀಗೆ ಜೈನ ಸಂಪ್ರದಾಯದಲ್ಲಿ ಈ ರೇವ ಅನ್ನುವಂಥ ಹೆಸರು ಮೂಲದಿಂದ ಹೆಸರಿದೆ ಅಂತ ಈ ಹಿಂದೆ ನಾನು ರೇವಣಸಿದ್ಧನ ಕುಲಜಾತಿಯ ಪ್ರಶ್ನೆ ಚರ್ಚೆ ಮಾಡುವಾಗ ಅದನ್ನು ನಾನು ಪ್ರಸ್ತಾಪಿಸಿದ್ದೇನೆ. ಗಂಗರಾಜರಲ್ಲಿ ಸಂಕರಗಂಡ, ಮೊರಳ ಎಂಬ ಹೆಸರುಗಳು ಕೂಡ ಉಂಟು. ಗಂಗರಾಜರಲ್ಲಿ ಸಂಕರಗಂಡ, ಸಂಕರಗಾವಂಡ ಅಂತಕ್ಕಂಥ ಹೆಸರುಗಳು. ಗಂಗಾವತಿ ತಾಲೂಕು ಹಿರೇಜಂತಕಲ್ ಶಾಸನದಲ್ಲಿ 1544 ಹೆಸರಿಸಲ್ಪಟ್ಟ ಹಲವಾರು ಹೆಸರುಗಳಲ್ಲಿ ಬಸವದೀಕ್ಷಿತ ಅನ್ನೋ ಹೆಸರು ಕೂಡ ಸಿಗ್ತದೆ ಅಲ್ಲಿ. ಆಮೇಲೆ ಸಿದ್ದರಾಮ ಒಡೆಯರು, ಜಂಗಮ ಒಡೆಯರು, ಬಸವರಾಜ ದೇವರು, ಬಸವರಸ, ರೇವಣಯ್ಯ ಇವೆಲ್ಲ ಅಲ್ಲಿ ದತ್ತಿ ಸ್ವೀಕರಿಸಿದ ಲೀಸ್ಟ್ನಲ್ಲಿ ಆ ಹೆಸರುಗಳೆಲ್ಲ ಬರ್ತವೆ. ಅದೇ ಥರ ಆಂಧ್ರದ ಕನ್ನಡ ಶಾಸನಗಳಲ್ಲೂ ಕೂಡ ಬಸವಿಗೊಂಡ, ಆಮೇಲೆ ಸೇನುಬೋವ ಬಸವಪ್ಪ, ಸೇನುಬೋವ ಯಲ್ಲಮರಸ ಇಂಥ ಹೆಸರುಗಳು. ಆಮೇಲೆ ಕೆಂಚಪ್ಪ ನಾಯಕ ಅಂತ ನೋಡಿ. ಕೆಂಚಪ್ಪ ನಾಯಕ ಇವನು ಅಬ್ರಾಹ್ಮಣ ಇರ್ಬೋದು. ಇಂಥ ಹೆಸರುಗಳೆಲ್ಲ ಸಿಗ್ತವೆ. ಅಂದರೆ ಬ್ರಾಹ್ಮಣರಲ್ಲಿ ಬಸವಯ್ಯ ದಕ್ಷಿಣಮೂರ್ತಿ ಎಂಬ ಹೆಸರಿರೋದು ಕೂಡ ನಮಗೆ ಶಾಸನದಲ್ಲಿ ಗೊತ್ತಾಗ್ತದೆ. ರೇವಣ ಭಟ್ಟ ಅನ್ನೋ ಹೆಸರಿದೆ. ಆ ಸಂಗಮೇಶ್ವರದ ಶಾಸನದಲ್ಲಿ ಗೋವಿಂದವಾಡಿಯ ಸಂಗಮೇಶ್ವರ ದೇವರ ಸ್ಥಾನಾಚಾರ್ಯ ರುದ್ರಶಿವ ಅನ್ನೋ ಹೆಸರು ಬರ್ತದೆ ಅಲ್ಲಿ. ಆಮೇಲೆ ದೊಂಗಲ ಸಾನಿ 1159 ಶಾಸನದಲ್ಲಿ ನಲ್ಲಸಿದ್ದ ದೇವ ಚೋಳ ಅರಸನ ಮಹಾಪ್ರಧಾನಿ ರೇವಣ ಹೆಗ್ಗಡೆ ಹೆಸರು ಕೂಡ ಅಲ್ಲಿ ಬರ್ತದೆ ನೋಡಿ. ಹೀಗೆ ಅನೇಕ ಶಾಸನಗಳಲ್ಲಿ ಈ ರೀತಿಯ ರೇವ ಅನ್ನುವಂಥ ಹೆಸರು ಮೇಲು ಜಾತಿಯ ಹೆಸರು, ಅದರಲ್ಲಿ ಜಿನಬ್ರಾಹ್ಮಣರಿಗೆ ಸಂಬಂಧಪಟ್ಟಂಥ ಒಂದು ಹೆಸರಾಗಿ ಕಣ್ಣಿಗೆ ಬೀಳ್ತದೆ ಅದು. ಹೀಗೆ ಇಡೀ ಒಂದು ಚರ್ಚೆ ಅಂದರೆ ನಾವು ಸಾಧು ಲಿಂಗಾಯತರಿಗೆ ಸಂಬಂಧಪಟ್ಟು ಇಡೀ ಒಂದು ಚರ್ಚೆ ಏನು ಹೇಳ್ತೈತಿ ಅಂತ ಹೇಳಿದರೆ, ಈಗ ಸಾಧರು ಮತ್ತು ಮಾದರು ಒಂದೇ ಅಂತ ಒಂದು ಸಮೀಕರಣ ಅದು ಗಾಳಿಗೆ ಹಾರಿಬಿಟ್ಬಿಟ್ಟಿರುತ್ತೆ. ಅಂದರೆ ಸಾಧರಷ್ಟೇ ಲಿಂಗಾಯತ ಜನಸಮುದಾಯದಲ್ಲಿ ಸಾಧರಷ್ಟೇ ಮಾದರು, ಉಳಿದವರಲ್ಲ ಅನ್ನೋ ಅರ್ಥ ಇದು. ಅವರನ್ನು ಛೇಡಿಸುವ ಅಥವಾ ಅವರಲ್ಲಿ ಒಂದು ಕೀಳರಿಮೆ ಹುಟ್ಟಿಸುವ ಒಂದು ಕಿಡಿಗೇಡಿ ಪ್ರಯತ್ನ ಅಂತ ನಾನು ಅಂತೀನಿ. ನನ್ನ ಅಧ್ಯಯನ ಆಲೋಚನೆಯಲ್ಲಿ ಅರಿವಿಗೆ ಬಂದಂತೆ ಕರ್ನಾಟಕದ ಎಲ್ಲ ಲಿಂಗಾಯತ ಜನಸಮುದಾಯಗಳು ಕೂಡ ಎಲ್ಲ ದ್ರಾವಿಡ ಬುಡಕಟ್ಟು ಸಮುದಾಯದಿಂದಲೇ ಬಂದಂಥವು. 12ನೇ ಶತಮಾನ ಮತ್ತು ಅದಕ್ಕಿಂತ ಪೂರ್ವದಿಂದಲೂ ಕೂಡ ಲಿಂಗಾಯತ ಧರ್ಮ ಒಂದು ಮತಾಂತರದಿಂದ ಆಗಿರ್ತಕ್ಕಂಥ ಧರ್ಮ. ಅಂದರೆ ಅವರು ಯಾವ್ಯಾವುದೋ ಬುಡಕಟ್ಟು ಜನರಿದ್ದರು. ಆ ಬುಡಕಟ್ಟು ಜನರಿಗೆ ಲಿಂಗ ದೀಕ್ಷೆಯನ್ನು ಕೊಡಿಸಿ ಅವರಿಗೆ ಲಿಂಗ ಪೂಜೆಯ ವ್ರತವನ್ನು ಹಚ್ಚಿ ಆ ವ್ರತವನ್ನು ಮತವನ್ನಾಗಿ ಪರಿವರ್ತಿಸಿ ಶೈವ ಮುನಿಗಳು ಮೊದಲು ಮಾಡಿದರು. ಆಮೇಲೆ ಅದನ್ನು ಶರಣರು ಮುಂದುವರಿಸಿ ಆಮೇಲೆ ಆ ವ್ರತವೇ ಮತ ಆಯಿತು. ಹೀಗೆ ವ್ರತವು ಮತವಾದಾಗ ಬೇರೆಲ್ಲ ಬುಡಕಟ್ಟು ಜನಸಮುದಾಯದವರು ಹೇಗೆ ಲಿಂಗಾಯತರಾದರೋ ಅದೇ ರೀತಿಯಲ್ಲಿ ಸಾಧು ಲಿಂಗಾಯತರು ಕೂಡ ಹುಟ್ಟಿದ್ದಾರೆ. ಇಲ್ಲಿ ನಾವು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕಾಗಿರೋದು, ಸಾಧು ಲಿಂಗಾಯತರು ರೂಪ ಅಥವಾ ಲಿಂಗಾಯತ ಪರಂಪರೆ ರೂಪ ಆಗೋದಕ್ಕಿಂತ ಹಿಂದಕ್ಕೆ ಒಂದು ಹೆಜ್ಜೆ, ಒಂದು ಸ್ಟೆಪ್ ಇದೆ. ಅದು ಯಾವುದು ಅಂತಂದರೆ, ಇಲ್ಲಿಯ ಬಣಜಿಗರು, ಕರ್ನಾಟಕದ ಬಣಜಿಗರು ಎಲ್ಲ ಬುಡಕಟ್ಟು ಜನಸಮುದಾಯವನ್ನು ಮೊದಲು ಜೈನರ ಬುಟ್ಟಿಗೆ ಹಾಕಿದ್ರು. ಅವರು ಮೊದಲು ಜೈನಾನುಯಾಯಿಗಳಾಗಿದ್ದರು. ಬಣಜಿಗರು ಜೈನಾನುಯಾಯಿಗಳು. ಸ್ವತಃ ಜೈನಾನುಯಾಯಿಗಳಾದ ಬಣಜಿಗರು ತಮ್ಮ ಅಧೀನದಲ್ಲಿರ್ತಕ್ಕಂಥ ಈ ಬುಡಕಟ್ಟು ಜನಸಮುದಾಯವನ್ನು ಜಿನಬಸದಿಗಳಿಗೆ ನಡ್ಕೊಳ್ಳಿಕ್ಕೆ ಶುರು ಮಾಡಿದರು, ಹಚ್ಚಿದ್ರು ಅವರು. ಆಗ ಇವರಲ್ಲಿ ಅತಿಮಾರ್ಗಿಕ ತಾಂತ್ರಿಕ ಪಂಚಮಕಾರದ ಸಂಸ್ಕೃತಿಯನ್ನು ಜೈನ ಪರಂಪರೆನೇ ಅದು ಭಾಳಷ್ಟು ಅಳಿಸಿ ಹಾಕ್ತು. ಅದಾದಮೇಲೆ ಇವರನ್ನು ಶೈವಕ್ಕೆ ಅವರು ಮತಾಂತರಗೊಳಿಸಿದರು. ಮುಂದೆ ಅನೇಕ ಲಕ್ಷಾಂತರ ಜನಮುನಿಗಳ ಕೊಲೆ ಆಯಿತು, ಜಿನಬಸದಿಗಳೆಲ್ಲ ಲಿಂಗ ಸ್ಥಾಪನೆ ಆಯಿತು. ಇಂಥದ್ದೊಂದು ದೊಡ್ಡ ಕ್ರಿಯೆ, ಮಿಲಿಟೆಂಟ್ ಆಗಿರ್ತಕ್ಕಂಥ ಒಂದು ಕ್ರಿಯೆ ನಡೆದಾಗ
ಅನೇಕ ಜನ ಸಮುದಾಯಗಳು ಲಿಂಗಾಯತ ಧರ್ಮದ ಅನುಯಾಯಿಗಳಾದರು. ಆಗ ಎಲ್ಲರಂತೆಯೂ ಸಾಧು ಲಿಂಗಾಯತರು ಕೂಡ ಆದರು. ಇವರಿಗೆ ಸಾಧು ಅನ್ನೋ ಹೆಸರು ಯಾಕೆ ಬಂತು ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಅದು ಈಗ ಮರುಳಸಿದ್ಧ ಅನ್ನುವಂಥ ಒಬ್ಬ ಸಾಧು ಅಥವಾ ನಾರದೇವ ಅನ್ನುವಂಥ ಒಬ್ಬ ಸಾಧು, ಇಂಥ ಒಬ್ಬ ಸಾಧುವಿಗೆ ಇವರು ಅನುಯಾಯಿಗಳಾಗಿ ನಡ್ಕೊಂಡಿದ್ದಕ್ಕಾಗಿ ಇವರು ಸಾಧು ಅಂತ ಆಯಿತಾ, ಅಥವಾ ಇವರು ಬೇರೆಲ್ಲ ಜನಗಳಿಗಿಂತ ಭಾಳ ಸರಳವಾಗಿ ಆಚಾರ ವಿಚಾರಗಳಲ್ಲಿ ಅಷ್ಟೊಂದು ಕಟ್ಟುನಿಟ್ಟಿನವರಲ್ಲದೆ ಒಂದು ಸರಳ ಆಚಾರದ ಜೀವನ ನಡೆಸ್ತಿದ್ದಕ್ಕಾಗಿ ಇವರು ಸಾಧರು ಅಂತ ಆದ್ರೆ ಇದು ಯಕ್ಷ ಪ್ರಶ್ನೆ ಇದೆ. ಯಾಕಂದರೆ ಜೈನರಲ್ಲಿ ಸಾಧರಿದ್ದಾರೆ, ಒಕ್ಕಲಿಗರಲ್ಲಿ ಸಾಧರಿದ್ದಾರೆ, ಇನ್ನು ಲಿಂಗಾಯತರಲ್ಲಿ ಕೂಡ ಸಾಧರಿದ್ದಾರೆ ಅಂತ ಹೇಳಿ ಮೊನ್ನೆ ನನಗೊಬ್ಬರು ಮೆಸೇಜ್ ಹಾಕಿದ್ರು. ಎಲ್ಲ ಸಾಧರು ಒಂದೇ ಅಂತ ಯಾಕೆ ಆಗಬಾರ್ದು ಅಂತ. ಅಂದರೆ ಎಲ್ಲ ಜನಾಂಗದಲ್ಲಿ ಬೇರೆ ಬೇರೆ ಜನ ಸಮುದಾಯದಲ್ಲೂ ಕೂಡ ಸಾಧರು ಅನ್ನೋದೊಂದು ವರ್ಗ ಇರಬೇಕಾದ್ರೆ ಆ ಸಾಧರು ಅನ್ನೋದಕ್ಕೆ ಏನೋ ಒಂದು ವಿಶೇಷ ಅರ್ಥ ಇರಬೇಕು ಅಂತ ನನಗೆ ಅನಿಸ್ತದೆ. ಅದು ನಮಗೆ ಸದ್ಯಕ್ಕೆ ಈ ಲಿಂಗಾಯತರಿಗೆ ಸಂಬಂಧಪಟ್ಟು ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯವಾಗಲ್ಲ. ಯಾಕಂದರೆ ಈಗ ಮರುಳಸಿದ್ಧನಿಂದಲೇ ಇದು ಜನವರ್ಗ ಹುಟ್ಟಿತು ಅಂತ ಆ ಥರ ಭ್ರಮೆ ಬಿತ್ತಕ್ಕಂಥದ್ದು ಕೂಡ ತಪ್ಪದು. ಮರುಳಸಿದ್ಧನಿಂದಾಗಲಿ ಅಥವಾ ನಾರದ ಮುನಿಯಿಂದಾಗಲಿನೇ ಅವರು ಅನುಯಾಯಿಗಳು ಸೃಷ್ಟಿ ಮಾಡಿಂದನೇ ಇದು ಸಾಧು ಲಿಂಗಾಯತರಾದರು ಅಂತ ಹೇಳ್ತಕ್ಕಂಥದ್ದು ತಪ್ಪದು. ಯಾಕಂದರೆ ಮರುಳಸಿದ್ಧ ಪೂರ್ವ ಕಾಲದಲ್ಲಿಯೇ ಸಾಧು ಲಿಂಗಾಯತರು ಒಂದು ಜಾತಿಯಾಗಿ ಸಮಾಜದಲ್ಲಿ ತಮ್ಮ ಅಸ್ತಿತ್ವವನ್ನು ತೋರಿಸ್ಕೊಂಡಿದ್ರು ಅನ್ನಲಿಕ್ಕೆ ಶಾಸನಾಧಾರಗಳು ಇರೋದ್ರಿಂದ ಇದು ಅಚಾರಿತ್ರಿಕ ಹೀಗಂತಕ್ಕಂಥದ್ದು. ಅಂದರೆ ಮರುಳಸಿದ್ಧನಿಂದ ಆ ಅನುಯಾಯಿಗಳು ಹುಟ್ಟಿ ಅವರು ಸಾಧು ಲಿಂಗಾಯತರಾದರು ಅಂತ ಹೇಳೋದು ಅದು ಸರಿಯಾದ ವಿಶ್ಲೇಷಣೆ ಅಲ್ಲ. ಹಾಗಾಗಿ ಇದಕ್ಕೇನೋ ಬೇರೆ ಅರ್ಥ ಇರಬೇಕು. ಒಟ್ಟಿನಲ್ಲಿ ಸಾಧು ಲಿಂಗಾಯತರು ಕೂಡ ಒಂದು ದ್ರಾವಿಡ ಬುಡಕಟ್ಟಿನ ಜನ. ಇವರಲ್ಲಿ ಬುಡಕಟ್ಟು ಸಂಸ್ಕೃತಿಯ ಕುರುಬರಿರ್ಬೋದು, ಗೊಲ್ಲರಿರ್ಬೋದು, ನಾಯಕರಿರ್ಬೋದು, ಅಥವಾ ಬೇರೆ ಯಾವುದೇ ಜನ ಮಾದಿಗರಿರ್ಬೋದು, ಇನ್ನೊಬ್ಬರು ಇರ್ಬೋದು, ಯಾವುದೇ ಪೂರ್ವಾಶ್ರಮ ಇವರು ಮತಾಂತರಕ್ಕೆ ಒಳಗಾಗೋದಕ್ಕಿಂತ ಹಿಂದೆ ಯಾವುದೇ ಒಂದು ಜಾತಿಯಲ್ಲಿಯೇ ಇರಲಿ ಅವರು ಲಿಂಗಾಯತರಾಗಿ ಕನ್ವರ್ಟ್ ಆದರು. ಶಾಸನಗಳು ಸೂಚಿಸುವ ಪ್ರಕಾರ ಇವರು ಅತ್ಯಂತ ಅಧೋಗತಿಯ ಸ್ಥಿತಿಯಲ್ಲಿ ಇದ್ದವರಲ್ಲ ಅನ್ನಲಿಕ್ಕೆ ಶಾಸನಗಳು ಹೇಳ್ತವೆ. ಯಾಕಂದರೆ ಇವರಾಗಲೇ ಗೌಡ, ಅಯ್ಯ, ಸಾಂದರ, ಸೂರಯ್ಯ ಅಂತ ಹೆಸರು ಬರ್ತೈತೆ, ಬಸವಯ್ಯ ಅಂತ ಹೆಸರು ಬರ್ತೈತೆ. ಆದ್ದರಿಂದ ಇವರು ಅತ್ಯಂತ ಕೀಳು ಸ್ಥಿತಿಯ ಸಾಮಾಜಿಕ ಶ್ರೇಣಿಯ ಜನರಲ್ಲ ಅಂತ ನಮ್ಗೆ ಅರ್ಥ ಆಗ್ತದೆ. ಇವರೊಂದು ಉನ್ನತವಾದ ಗೌರವದ ಸಾಮಾಜಿಕ ಸ್ಥಾನದಲ್ಲಿ ಇದ್ದಂಥವರು. ಇವರು ಶಕ್ತಿ ಆರಾಧಕರಾಗಿದ್ದರು, ಶಿವನ ಆರಾಧಕರಾಗಿದ್ದರು. ಮತ್ತು ಇವರಲ್ಲಿ ಹೆಚ್ಚಾಗಿ ಗುರುಪ್ರೇಮ. ಈ ಉದಾಹರಣೆ ಮರುಳಸಿದ್ಧ, ಅವನು ಗುರು. ಅದೇ ರೀತಿ ನಾರದ ಮುನಿ, ಆತ ಗುರು. ಆ ಲಿಂಗ ಪ್ರೇಮಕ್ಕಿಂತ ಗುರು ಪ್ರೇಮ ಇವರಲ್ಲಿ ಹೆಚ್ಚಾಗಿ ಕಂಡಿದೆ. ಮರುಳಸಿದ್ಧನಿಗಿಂತನೂ ಪೂರ್ವದಲ್ಲಿ ಇವರಲ್ಲಿ ಮೈಲಾರನಿಗೆ ನಡ್ಕೊಳ್ತಕ್ಕಂಥದ್ದು ಅಥವಾ ಮಲ್ಲಿಕಾರ್ಜುನಕ್ಕೆ ನಡ್ಕೊಳ್ತಕ್ಕಂಥದ್ದು ಇರಬಹುದು. ಯಾಕಂದರೆ ದಕ್ಷಿಣ ಭಾರತದ ಶೈವ ಲಿಂಗಗಳಲ್ಲಿ ಮಲ್ಲಿಕಾರ್ಜುನ, ಕಲಿದೇವ ಇವು ಬಹಳ ಪ್ರಾಚೀನವಾದ ಲಿಂಗಗಳಿವು. ಆ ಮೈಲಾರ ಕೂಡ ಪ್ರಾಚೀನ. ಹಾಗಾಗಿ ಆವತ್ತು ಅಂದರೆ ಮರುಳಸಿದ್ಧ ಅನ್ನುವಂಥ ಒಬ್ಬ ಗುರು ಇವರಿಗೆ ಹುಟ್ಟಿ ಬರೋದಕ್ಕಿಂತ ಪೂರ್ವದಲ್ಲಿ ಇವರು ಮೈಲಾರನ ಭಕ್ತರೋ ಅಥವಾ ಶಾಕ್ತ ದೇವತೆಗಳ ಯಾವುದೋ ಹೆಣ್ಣು ದೇವತೆಗಳ ಭಕ್ತರೋ ಆಗಿರ್ತಾರೆ. ಆಮೇಲೆ ಇವರು ಆ ಗುರುವಿಗೆ ನಡ್ಕೊಳ್ಳೋಕ್ಕೆ ಶುರು ಮಾಡಿದ ಮೇಲೆ ಇವರು ಸ್ಟ್ರಿಕ್ಟ್ಲಿ ಶೈವ ಪಂಥದ ಅನುಚಾರಕರಾಗಿರ್ತಾರೆ. ಆದರೆ ಶೈವಕ್ಕೆ ಇವರು ಕನ್ವರ್ಟ್ ಆದಮೇಲೂ ಕೂಡ ತಮ್ಮ ಹಿಂದಿನ ಬುಡಕಟ್ಟು ಸಂಸ್ಕೃತಿಯ ಮುಂದುವರಿಕೆಯಾದ ಹೆಣ್ಣು ದೇವತೆಗಳ ಆರಾಧನೆಯನ್ನು ಇವರು ಮಾಡ್ತಲೇ ಬಂದಿದ್ದಾರೆ. ಅದಕ್ಕೆ ನನಗೆ ಈಗಲೂ ಸ್ಪಷ್ಟವಾದ ನಿದರ್ಶನಗಳಿದ್ದಾವೆ. ಈಗಲೂ ಕೂಡ ನಮ್ಮಲ್ಲಿ ಅನೇಕರು ತಮ್ಮ ಮನೆ ದೇವರುಗಳನ್ನು ಹೇಳ್ಕೊಳ್ತಾರೆ. ಉಚ್ಚಂಗಮ್ಮ ನಮ್ಮ ಮನೆ ದೇವರು. ಆದರೆ ಅದು ಮದುವೆ ಸಂಬಂಧ ಬೆಳೆಸ್ಕೊಳ್ಳೋಕ್ಕೆ ತೊಂದರೆ ಆಗೋ ಕಾರಣಕ್ಕಾಗಿ ಅದ್ರ ಜೊತೆಗೆ ನಾವು ಜಂಬುಲಿಂಗೇಶ್ವರ ಮನೆ ದೇವರು, ಶ್ರೀಶೈಲ ಮಲ್ಲಿಕಾರ್ಜುನ ಮನೆ ದೇವರು, ಕುಕನೂರು ಮಾಯವ ಅವ್ರ ಮನೆ ದೇವರು ಇರ್ತದೆ. ಆದರೆ ಅದನ್ನು ಇನ್ನೊಂದು ತೊಗರ್ಸಿ ಮಲ್ಲಿಕಾರ್ಜುನ ಅಂತ, ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಮತ್ತೊಂದು ಬೇರೆ ದೇವರನ್ನು ಹೇಳ್ತಾರೆ. ಅವರು ಗಂಡು ದೇವರನ್ನು ಹೇಳ್ತಾರೆ. ಹೀಗೆ ಇವರಲ್ಲಿ ಶಾಕ್ತ ಶೈವ ಆಚರಣೆಯ ಪದ್ಧತಿಗಳು ಇವೆ. ಈ ಸಾಧರು ಮಾದಿಗರು ಅನ್ನುವಂಥದ್ದು ಇದು ಚಾರಿತ್ರಿಕ ಸತ್ಯದ ಮಾತಲ್ಲ. ಈ ಮಾತನ್ನು ನಾವು ಇಲ್ಲಿ ಹೇಳಲೇಬೇಕು. ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಗುಲ್ಬರ್ಗಾದವರ ಕೆಲವು ಮಿತ್ರರಿಂದ ಇಂಥದ್ದೊಂದು ಮಾತು ಬಂತು ಅವ್ರ ಕಡೆಯಿಂದ, ಸಾಧರು ಮಾದರು ಒಂದೇ ಅಂತ. ನನಗೆ ಆಶ್ಚರ್ಯ ಆಯಿತು. ಯಾಕೆ ಆಶ್ಚರ್ಯ ಆಯಿತು ಅಂತ ಹೇಳಿದರೆ, ಗುಲ್ಬರ್ಗದಂಥ ಪ್ರದೇಶದಲ್ಲಿ ನಮ್ಮ ಜನ ಅಲ್ಲಿ ಇಲ್ಲವೇ ಇಲ್ಲ. ಅಲ್ಲಿ ಬ್ಯಾಟ್ರಿ ಹಾಕಿ ಹುಡುಕಿದ್ರು ಸಿಗಲ್ಲ. ಅಲ್ಲಿ ಈ ಥರದ ಒಂದು ನಂಬಿಕೆಯ ಮಾತು
ಒಂದು ರೂಮರ್, ಗಾಳಿ ಮಾತು ಹೇಗೋಯ್ತು ಅಂತ ನನಗೆ ಆಶ್ಚರ್ಯ ಆಯಿತು. ಅಂದರೆ ಇದೊಂದು ರಾಜಕೀಯ ವ್ಯವಸ್ಥೆಯಲ್ಲಿ ಬಸವರಾಜ ಬೊಮ್ಮಾಯಿಯವರ ಜಾತಿಯನ್ನು ಹುಡುಕಿ ಅವರ ವಿರುದ್ಧ ಬೇರೊಂದು ಜಾತಿಯ ಲಿಂಗಾಯತರನ್ನು ಎತ್ತಿಕಟ್ಟಲಿಕ್ಕೋಸ್ಕರ ಈ ಮಾತನ್ನು ಇವರು ಹರಿಬಿಟ್ಟಿದ್ದಾರೆ ಅಂತ ನನಗೆ ಅರ್ಥ ಆಯಿತು. ಆಮೇಲೆ ಚರಿತ್ರೆಯಲ್ಲಿ ಸಾದರನ್ನು ಶೂದ್ರರ ಸಮಾನವಾಗಿ ಕಂಡಂಥ ಉದಾಹರಣೆಗಳು ಇಲ್ಲದಿಲ್ಲ. ನನಗೆ ಸ್ವತಃ ಚಿದಾನಂದ ಮೂರ್ತಿಯವರು ಬರೆದಂಥ ಪುಸ್ತಕದಲ್ಲಿ ಓದಿದ್ದೇನೆ. ಅವರು ಜಂಗಮರು ಸಾದರ ಮನೆಗಳಿಗೆ ಬಂದರೆ ಅವರು ಭೋಜನ ಸ್ವೀಕರಿಸ್ತಿರ್ಲಿಲ್ಲ. ಪಾದಪೂಜೆ ಮಾಡಿಸ್ಕೊಂಡು ಬೆಲ್ಲ ಬೇಳೆ ಕಟ್ಕೊಂಡು ಮನೆಗೆ ಹೋಗ್ತಿದ್ರು ಅಂತ ಹೇಳ್ಬಿಟ್ಟು, ಅಂದರೆ ಇವ್ರನ್ನ ಶೂದ್ರರ ಸಮಾನವಾಗಿ ಕಾಣ್ತಾ ಇದ್ರು ಅಂತ ಸಮಾಜದಲ್ಲಿ ಅದಕ್ಕೆ ಉದಾಹರಣೆಗಳುಂಟು. ಆದರೆ ಅದು ಆವತ್ತಿನ ಕಾಲ. ಆದರೆ ನಿಜವಾಗಲೂ ನಾವು ಶಾಸನಗಳಲ್ಲಿ ನೋಡ್ತಾ ಬಂದಾಗ ಅಲ್ಲಿ ಖಂಡಿತ ಆ ಸುಳುಹುಗಳ ಹೇಳೋ ಪ್ರಕಾರ ಇವರು ಒಂದು ಉನ್ನತವಾದ ಸ್ಥಾನದಲ್ಲಿದ್ದಾರೆ ಅಂತ ನನಗೆ ಅನುಮಾನ ಬರಲ್ಲ. ಯಾಕಂದರೆ ಸಾಂದುಗೂಲ ಸಮುದ್ಧರಣರು ಅನ್ನೋ ಮಾತುಗಳು, ಸಾಂದರ ಸೂರಯ್ಯ ಅನ್ನೋ ಮಾತು, ಅಥವಾ ಸೌದರ ಬಸವಯ್ಯ ಅಂತಕ್ಕಂಥ ಮಾತುಗಳು, ಇವರು ಆಗಲೇ ಒಂದು ಸ್ಥಿತಿಯನ್ನು ತಲುಪಿದ್ರು, ಒಂದು ಸಾಂಸ್ಕೃತಿಕ ಹಂತವನ್ನು ಏರಿದ್ರು ಅಂತ ನನಗೆ ಅದರಿಂದ ಸ್ಪಷ್ಟವಾಗ್ತದೆ. ಇಷ್ಟು ಹೇಳ್ತಾ ಇನ್ನು ಮಠ ಪರಂಪರೆ ಇದೆ. ಸಾಧು ಲಿಂಗಾಯತರ ಮಠವಾಗಿ ಸಿರಿಗೆರೆಯ ಮಠ ಪರಂಪರೆ ಇದೆ. ಅದರದ್ದೊಂದು ಇತಿಹಾಸ ಇದೆ. ಅದರ ಬಗ್ಗೆ ಮಠದ ಇತಿಹಾಸ ಒಂದು ಜನ ಸಂಸ್ಕೃತಿಯ ಇತಿಹಾಸ ಆಗಲ್ಲ. ಜನ ಸಂಸ್ಕೃತಿಯ ಇತಿಹಾಸ ಅದು ವಿಶಿಷ್ಟವಾದದ್ದು. ಅದು ಮಠ ಹುಟ್ಟೋದಕ್ಕಿಂತ ಮುಂಚಿನಿಂದ ಬಂದಿರ್ತೈತಿ, ಅವರು ದೇವ್ರ ಹುಟ್ಟೋದಕ್ಕಿಂತ ಮುಂಚಿನಿಂದನೇ ಬಂದಿರ್ತದ್ದು. ಆದ್ದರಿಂದ ಅದನ್ನು ಮಿಕ್ಸಪ್ ಮಾಡಿ ಇಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ. ಮಠದ ಇತಿಹಾಸ ಮಠಕ್ಕೆ, ಜನ ಸಂಸ್ಕೃತಿಯ ಇತಿಹಾಸ ಜನ ಸಂಸ್ಕೃತಿಗೆ. ಇಷ್ಟು ಹೇಳ್ತಾ ಈ ನನ್ನ ಮಾತನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೇನೆ.